ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆಗೆ ಕುಚ್ಚನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಈ ಎಲ್ಲ ಸೀರೆಗಳದ್ದು ಟೋಟಲ್ ಹೇಳಿದ್ನೆಲ್ಲ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ. 4 ಸೀರೆ ಬಂದಿದೆ. ಅದಕ್ಕೆ ನಾನು ಯಾವ ಥರ ಕಲರ್ ಕಾಂಬಿನೇಷನ್ ಮಾಡ್ಕೋತೀನಿ ಸೀರೆಗೆ ಅಂತ ಇನ್ನೊಂದು ಸಲ ಕೂಡ ತೋರಿಸ್ತೀನಿ ನಿಮಗೆ. ಈ ಸೀರೆಯ ಕಲರ್ ಕಾಂಬಿನೇಷನ್ ಬಂದು ಲೈಟ್ ಗ್ರೀನ್ ಮತ್ತು ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ ಇಲ್ಲಿದೆ. ಬಾರ್ಡರ್ ಬಂದು ಈ ಥರ ಇದೆ. ಇದಕ್ಕೆ ಗೋಲ್ಡ್ ಕಲರ್ ಜರಿ ಬಂದಿದೆ. ಈ ಥರ ನಾನಿಲ್ಲಿ ಬ್ಲ್ಯಾಕ್ ಕಲರನ್ನು ಯೂಸ್ ಮಾಡಲ್ಲ, ಪಲ್ಲು ಕಲರ್ ತಗೋತೀನಿ. ಹಾಗೆ ಪಲ್ಲುನಲ್ಲಿ ಇರುವಂತಹ ಜರಿ ಗೋಲ್ಡ್ ಜರಿ ಅದೇ ಅಲ್ಲ, ಅದಕ್ಕೋಸ್ಕರ ಗೋಲ್ಡ್ ಕಲರನ್ನು ಯೂಸ್ ಮಾಡ್ತಿದ್ದೀನಿ. ಈ 2 ತರಹದ ಕಲರ್ಗಳನ್ನು ಯೂಸ್ ಮಾಡಿ ನಾನು ಇದಕ್ಕೆ ಕುಚ್ಚನ್ನು ಹಾಕಿ ತೋರಿಸ್ತೀನಿ. ಈ ಸೀರೆಗೆ ಯಾವ್ದು ಹೇಳಿದ್ದಾರೆ ಕಸ್ಟಮರ್ ಅದನ್ನು ನಾನು ನಿಮಗೆ ಇವಾಗ ಮಾಡಿ ತೋರಿಸ್ತೀನಿ. ಸಿಂಪಲ್ ಆಗಿದೆ. ಹಾಗೆ ನಾನಿಲ್ಲಿ ಡೀಟೇಲ್ ಆಗಿ ತೋರಿಸ್ಕೊಟ್ಟಿದ್ದೀನಿ ವಿಡಿಯೋದಲ್ಲಿ. ನೋಡಿ, ಈ ಥರ ಥ್ರೆಡ್ ತಗೊಂಡಿದ್ದೀನಲ್ಲ, ಈ ಥರ ನಮ್ಮ ಹತ್ರ ಉಳಿದಿರುತ್ತೆ ನೋಡಿ, ಸಿಂಗಲ್. ಇದನ್ನು ಒಂದು ಎಷ್ಟಿರುತ್ತೆ ಅಷ್ಟನ್ನು ತಗೊಂಡು ನಾವು ಕುಚ್ಚನ್ನು ರೆಡಿ ಮಾಡೋದ್ರಿಂದ ನಮಗೆ ಕುಚ್ಚು ಕಟ್ಟೋದು ಬೇಗನೆ ಕಂಪ್ಲೀಟ್ ಆಗುತ್ತೆ. ಅಂದರೆ ಕುಚ್ಚು ರೆಡಿ ಮಾಡ್ಕೋತೀವಲ್ಲ, 150 ಎಳೆ ಇರ್ಬೋದು, ಎಷ್ಟು ಬೇಕೋ ಅಷ್ಟು ಎಳೆ ಮಾಡ್ಕೋತೀವಲ್ಲ. ಈ ಥರ 4 ಇದ್ದರೆ ನನಗೀಗ 160 ಎಳೆ ಬೇಕಂದರೆ ನಾನು ಒಂದು 40 ಸಲ ಸುತ್ತಕೊಂಡ್ರೆ ಸಾಕು, ನನಗೆ 160 ಎಳೆ ದಾರ ರೆಡಿ ಆಗುತ್ತೆ. ಒಂದು ವೇಳೆ 120 ಬೇಕಂದರೆ ಒಂದು 30 ಸಲ ಇದು ಎಲ್ಲ ಥ್ರೆಡ್ಗಳನ್ನು ಸೇರಿ ಸುತ್ತಕೊಂಡ್ರೆ ಬೇಗನೆ ಕಂಪ್ಲೀಟ್ ಆಗುತ್ತೆ. ನನ್ನ ಹತ್ರ ಉಳಿದಿರುವಂತಹ ಸೇಮ್, ಒಂದು ವೇಳೆ ಸಿಮಿಲರ್ ಇದ್ದರೂ ನಡೆಯುತ್ತೆ, ಎಕ್ಸಾಕ್ಟ್ ಕಲರ್ ಅಂತೇನಿಲ್ಲ. ಇದು ಸ್ವಲ್ಪ ಡಾರ್ಕ್ ಇದೆ, ಇದು 3 ಕಲರ್ಗಳು ಸೇಮ್ ಇದೆ. ಗೋಲ್ಡ್ ಕಲರ್ ಕೂಡ 3 ಇದೆ. ನಾನಿಲ್ಲಿ 150 ಎಳೆ ಕುಚ್ಚನ್ನು ರೆಡಿ ಮಾಡ್ಕೋತೀನಿ. 3 ಇದ್ದರೆ ಒಂದು 50 ಸಲ ಸುತ್ತಕೊಂಡ್ರೆ ಸಾಕು, ನನಗೆ 150 ಎಳೆ ಕುಚ್ಚು ರೆಡಿ ಆಗುತ್ತೆ. ಹಾಗೆ 6 ಎಳೆ ದಾರ ಕೂಡ ಮಾಡ್ಕೋತೀನಿ. ಗೋಲ್ಡ್ ಕಲರ್ ಆದರೂ ಮಾಡ್ಕೋಬೋದು, ಇಲ್ಲಾಂದರೆ ಗ್ರೀನ್ ಕಲರಿಂದ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಗೋಲ್ಡ್ ಕಲರಿಂದ ನಾನು 6 ಎಳೆ ದಾರನ ಮಾಡ್ಕೋತೀನಿ. ಈ ಡಿಸೈನನ್ನು ಮಾಡ್ಕೊಳ್ಳೋದಕ್ಕೆ ಸಿಂಪಲ್ ಆಗಿದೆ, ಜಾಸ್ತಿ ಥ್ರೆಡ್ ಕೂಡ ಬೇಕಾಗೋದಿಲ್ಲ. ಹಾಗೆ ಕುಚ್ಚು ಕೂಡ ಯಾವ ಥರ ಮಾಡಬೇಕಂತ ತೋರಿಸ್ತೀನಿ ನಿಮಗೆ. ಒಂದು ಸೀರೆಗೆ ಆಗುವಷ್ಟು ಒಂದೇ ಸಲಕ್ಕೆ ನಾವು ಮಾಡ್ಕೋತೀವಂದರೆ ಇವಾಗ ನಾನು ತೋರಿಸ್ತಿದ್ದೀನಲ್ಲ, ಆ ಥರ ಮಾಡ್ಕೊಳ್ಳಿ, ಬೇಗನೆ ಕಂಪ್ಲೀಟ್ ಆಗುತ್ತೆ. ಈಗ ನೋಡಿ, 3 ಥ್ರೆಡ್ ಇದೆ ಅಲ್ಲ ನನ್ನ ಹತ್ರ, ನನಗೀಗ 150 ಎಳೆದು ಬೇಕು ಕುಚ್ಚು. ಈ 3 ಥ್ರೆಡ್ಡನ್ನು ಈ ಥರ ಸಮವಾಗಿ ಇಡ್ಕೋತೀನಿ. ಸಮವಾಗಿ ತಗೊಂಡು ನಮ್ಮ ಈ ಹೆಬ್ಬೆರಳಿರುತ್ತಲ್ಲ, ಈ ಹೆಬ್ಬೆರಳಿಗೆ ಈ ಥರ ಸುತ್ಕೋಬೇಕು. ಈ ಥರ ಸುತ್ತಕೊಂಡು ಈ ಬೆರಳಲ್ಲಿ ಈ ಥರ ಟೈಟಾಗಿ ಹಿಡ್ಕೊಳ್ಳಿ. ಈ ಥರ ಹಿಡ್ಕೊಂಡು ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದದವರೆಗೂ ನೀವು ಈ ಥರ ಹಿಡ್ಕೋಬೋದು. ಈ ಥರ ಹಿಡ್ಕೊಂಡು ಸುತ್ತುತ್ತಾ ಬನ್ನಿ. ಈ ಥರ ಸುತ್ಕೋಬೇಕು. ಇಲ್ಲಿ ಕೈಯಲ್ಲಿ ಕೂಡ ಈ ಥರ ಸುತ್ತುತ್ತಾ ಬರಬೇಕು. ನಾನಿಲ್ಲಿ ನನಗೆ 150 ಎಳೆ ಬೇಕಾಗಿರೋದ್ರಿಂದ 50 ಸಲ ಸುತ್ಕೋತೀನಿ. ನಾನು 3 ದಾರ ತೊಗೊಂಡಿದ್ದೀನಲ್ಲ, ಒಂದು ವೇಳೆ ನಿಮ್ಮ ಹತ್ರ ಒಂದೇ ಕಲರ್ ದಾರದಿಂದ ಸುತ್ತುತ್ತಾ ಇದ್ದೀನಿ ಅಂದರೆ 150 ಸಲ ಈ ಥರ ಸುತ್ಕೊಳ್ಳಿ. ನಾನಿಲ್ಲಿ 50 ಸಲ ಸುತ್ಕೊಂಡ್ಮೇಲೆ ತೋರಿಸ್ತೀನಿ ಕುಚ್ಚು ಎಷ್ಟು ಉದ್ದ ಬಂದಿದೆ ಅಂತ. ಓಕೆ, ನೋಡಿ, 50 ಎಳೆ ಕಂಪ್ಲೀಟ್ ಆಗಿದೆ. ಅಂದರೆ 50 ಎಳೆ ಅಲ್ಲ, 50 ಸಲ ಸುತ್ಕೊಳ್ಳೋದು ಕಂಪ್ಲೀಟ್ ಆಗಿದೆ. ಟೋಟಲ್ ಇಲ್ಲಿ 150 ಎಳೆ ಬಂದಿದೆ. ಇವಾಗ ಇದನ್ನು ನಾನು ಸಮವಾಗಿ ತಗೊಂಡು ಈ ಥರ ಕಟ್ ಮಾಡ್ಕೋತೀನಿ. ನೋಡಿ, ಈ ಥರ ಕುಚ್ಚು ನಾವು ಒಂದು ಸಲ ಮಾಡಿಕೊಂಡ್ರೆ ಸಾಕು, ಸೀರೆ ಪೂರ್ತಿ ಕಂಪ್ಲೀಟ್ ಆಗುತ್ತೆ. ಈ ಕಲರ್ದು ಒಂದು, ಗ್ರೀನ್ ಒಂದು ಮಾಡ್ಕೊಂಡ್ಬಿಟ್ರೆ ಒಂದೇ ಸಲ ಕಂಪ್ಲೀಟ್ ಆಗುತ್ತೆ. ಇವಾಗ ಇದನ್ನೆಲ್ಲವನ್ನು ಸೇರಿ ನಾನಿವಾಗ ಗಮ್ಮನ್ನು ಹಚ್ತೀನಿ ಇದಕ್ಕೆ. ಒಂದು ವೇಳೆ ನೀವು ಸೀರೆಗೆ ಹೋಲ್ ಮಾಡಿ ಹಚ್ತಾ ಇದ್ದರೆ ಇದನ್ನು ಚೂಪಾಗಿ ಮಾಡ್ಕೊಳ್ಳಿ. ನಾನಿಲ್ಲಿ ಕ್ರೋಶಾದಲ್ಲಿ ಹಾಕ್ತಾ ಇರೋದ್ರಿಂದ ನಡೆಯುತ್ತೆ. ಯಾವ ಥರ ಮಾಡಿಕೊಂಡ್ರೂ ಕೂಡ, ಚೂಪಿದ್ರೂ ನಡೆಯುತ್ತೆ, ಹಾಗೆ ಕೂಡ ಮಾಡ್ಕೋಬೋದು. ಇದೇ ಥರ ಇನ್ನೊಂದು ಕೂಡ ನಾನು ಮಾಡ್ಕೋತೀನಿ, ಇಷ್ಟೇ ಉದ್ದಕ್ಕೆ ಮಾಡ್ಕೋತೀನಿ. ಅದನ್ನು ಕೂಡ ನೋಡಿ, ಈ ಥರ ಮಾಡ್ಕೊಂಡಿದ್ದೀನಿ ಕುಚ್ಚು. ಈಗ 4 ಸೇರಿ ಮಾಡ್ಕೊಂಡಿರೋದ್ರಿಂದ ಈ ಥರ ಮುದ್ದೆ ಬಂದಿದೆ ಅಲ್ಲ, ಇದು ಹೀಗೆ ಹಾಕಿದರೆ ಕುಚ್ಚು ಚೆನ್ನಾಗಿ ಕಾಣಿಸೋದಿಲ್ಲ. ಇದನ್ನು ನಾನು ಸ್ಟ್ರೇಟ್ನರ್ನಿಂದ ನೀಟಾಗಿ ಸ್ಟ್ರೇಟ್ ಮಾಡ್ಕೊಂಡ್ಬಿಡ್ತೀನಿ. ಮಾಡ್ಕೊಂಡ್ಮೇಲೆ ಕುಚ್ಚು ಹಾಕುವಾಗ ತೋರಿಸ್ತೀನಿ. ಇವಾಗ ಮೊದಲು 6 ಎಳೆ ದಾರ ಮಾಡಿಕೊಂಡು ಡಿಸೈನ್ ಯಾವ ಥರ ಅಂತ ನೋಡ್ಕೊಳ್ಳೋಣ. 3 mm ಇರುವಂತಹ ಬೀಡ್ಸನ್ನು ತಗೊಂಡಿದ್ದೀನಿ. 2 ತರಹದ ಬೀಡ್ಸ್ ತಗೊಂಡಿದ್ದೀನಿ. ಚಿಕ್ಕ ಬೀಡ್ಸು 3 mm ಇರೋದು, ಹಾಗೆ ಈ ಥರ ಮೀಡಿಯಮ್ ಸೈಜ್ದು ಬೀಡು, 2 ತರಹದ ಬೀಡ್ಗಳನ್ನು ಯೂಸ್ ಮಾಡ್ತಿದ್ದೀನಿ. ಓಕೆ, ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. 6 ಎಳೆ ದಾರ ತಗೊಂಡಿದ್ದೀನಿ. ಗೋಲ್ಡ್ ಕಲರ್ದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಗಂಟು ಹಾಕಿ ಇಟ್ಕೊಂಡಿದ್ದೀನಿ. ಇದು ನೋಡಿ, ಪಲ್ಲು ಸೀದಾ ಕಡೆಯಿಂದನೇ ನಾವು ಡಿಸೈನನ್ನು ಸ್ಟಾರ್ಟ್ ಮಾಡ್ಕೋಬೇಕು. ಅದು ಕೂಡ ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ಡಿಸೈನನ್ನು ಸ್ಟಾರ್ಟ್ ಮಾಡಬೇಕು. ಓಕೆ, ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ಮೊದಲು ಈ ಥರ ನೀಡಲನ್ನು ಚುಚ್ಚಿ ದಾರನ ಮೇಲೆ ತಂದು
ಒಂದು ಲಾಕ್ ಮಾಡ್ಕೋತೀನಿ. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್, ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಲಾಕು. ಅದಾದಮೇಲೆ ಚೈನ್ಗಳನ್ನು ಹಾಕಬೇಕು. ನಾನಿಲ್ಲಿ 5 ಚೈನ್ಗಳನ್ನು ಹಾಕ್ತೀನಿ. 5 ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿಟ್ಟು ಲಾಕನ್ನು ಮಾಡ್ಕೊಳ್ಳಿ. 5 ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿಕೊಂಡೆ. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್, ಇಲ್ಲೂ ಕೂಡ 2 ಟೈಮ್ಸ್ ಲಾಕ್ ಮಾಡ್ಕೋತೀನಿ. ಇಲ್ಲಿಂದ ಥ್ರೆಡನ್ನು ಮೇಲ್ ಮಾಡಿಕೊಂಡು ನೀಡಲ್ನಲ್ಲಿ 3 ಬೀಡ್ಗಳನ್ನು ಹಾಕಿದ್ದೀನಿ. ಒಂದು ಚಿಕ್ಕ ಬೀಡು, ಬಿಗ್ ಬೀಡು ಮತ್ತು ಚಿಕ್ಕ ಬೀಡು. ಈ ಎಲ್ಲ ಬೀಡ್ಗಳನ್ನು ಒಟ್ಟಿಗೆ ಈ ಥರ ನೀಡಲಿಂದ ಥ್ರೆಡ್ಗೆ ಪಾಸ್ ಮಾಡ್ಕೋಬೇಕು. ಅದಾದಮೇಲೆ ಇದನ್ನು ಲಾಕ್ ಮಾಡ್ಕೊಳ್ಳಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೇಟಾಗಿ ಇಟ್ಕೊಂಡು ಸೀರೆಗೆ ಲಾಕ್ ಮಾಡ್ಕೋಬೇಕು. ಮತ್ತು ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್. ಅದಾದಮೇಲೆ 5 ಚೈನ್ ಹಾಕ್ತೀನಿ. ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕನ್ನು ಮಾಡಿ. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡ್ಕೋತೀನಿ. ಇಲ್ಲಿಂದ ಥ್ರೆಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಈ ಬೀಡ್ಗಳನ್ನು ಆ್ಯಡ್ ಮಾಡ್ಕೋತೀನಿ. ಮೊದಲು ಒಂದು ಚಿಕ್ಕ ಬೀಡು, ಅದಾದಮೇಲೆ ಬಿಗ್ ಬೀಡು ಮತ್ತು ಚಿಕ್ಕ ಬೀಡು. ಬೀಡ್ ಹಾಕಿ ಬೀಡ್ ಲಾಕ್, ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್. 2 ಟೈಮ್ಸ್ ಲಾಕ್ ಆದಮೇಲೆ 5 ಚೈನ್ ಹಾಕೋತೀನಿ. ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್. ಅದಾದಮೇಲೆ ಥ್ರೆಡನ್ನು ಮೇಲ್ ಮಾಡ್ಕೊಳ್ಳಿ. 3 ಬೀಡ್ಗಳನ್ನು ಒಟ್ಟಿಗೆ ಆ್ಯಡ್ ಮಾಡ್ಕೋತೀನಿ. ಬೀಡ್ ಹಾಕಿ ಬೀಡ್ ಲಾಕ್, ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್. ಇಲ್ಲಿಂದ ಮತ್ತೆ 5 ಚೈನ್ಸ್, ಸ್ಟ್ರೇಟಾಗಿಟ್ಟು ಲಾಕ್. ಅರ್ಥ ಆಯಿತು ಅನ್ಕೋತೀನಿ. ಇದೇ ಥರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೊಳ್ಳಿ. ಎಂಡ್ವರೆಗೂ ಇದೇ ಥರ ಮಾಡ್ಕೊಳ್ಳಿ. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ. ಬೀಡ್ಸು 2 ಟೈಮ್ಸ್ ಲಾಕು, 5 ಚೈನ್ ಇದೇ ಥರ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ನನಗೆ ಬೀಡ್ಸ್ಗೆ ಎಂಡ್ ಆಯ್ತು ಇಲ್ಲಿ. ಅದಾದಮೇಲೆ 2 ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ 2 ಚೈನ್ ಹಾಕ್ಕೊಂಡು ಲಾಸ್ಟಲ್ಲಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಕಟ್ ಮಾಡ್ಕೊಂಡಿರೋ ಥ್ರೆಡನ್ನು ಈ ಥರ ಟೈಟಾಗಿ ಮೇಲೆ ಎಳ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ. ಈ 5 ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಕಟ್ಕೋಬೇಕು. ಈ ಎಕ್ಸ್ಟ್ರಾ ಥ್ರೆಡ್ಡು ಇಲ್ಲಿ ಪಕ್ಕದಲ್ಲಿ ಕುಚ್ಚು ಏನಾದರೂ ಇದ್ದರೆ ಅದರ ಒಳಗಡೆ ಹಾಕಿ ಕಟ್ಕೋಬೋದು. ಇಲ್ಲಿ ನನಗೆ ಪ್ಲೇಸ್ ಇಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿ ಬ್ಯಾಕ್ ಸೈಡಲ್ಲಿ ಗಮ್ ಹಚ್ಚಿದ್ದನ್ನು ಈ ಥರ ಅಟ್ಯಾಚ್ ಮಾಡ್ಕೋತೀನಿ, ಕಾಣದೇ ಇರೋ ಥರ. ಇಲ್ಲಿ ಕುಚ್ಚನ್ನು ಕಟ್ಟೋಣ. ಓಕೆ, ನೋಡಿ ಆವಾಗಲೇ ತೋರಿಸಿದ್ನಲ್ಲ ನಾನು ನಿಮಗೆ ಕುಚ್ಚನ್ನು ಸ್ಟ್ರೈಟ್ನರ್ನಿಂದ ನೀಟ್ ಮಾಡ್ಕೋತೀನಿ ಅಂತ. ಫುಲ್ ಮುದ್ದೆ ಮುದ್ದೆ ಬಂದಿತ್ತಲ್ಲ, ಇವಾಗ ನೋಡಿ ಈ ಥರ ನೀಟಾಗಿ ಬಂದಿದೆ. ನೀವು ಸ್ಟ್ರೈಟ್ನರ್ ಇಲ್ಲ ಅಂದರೆ ಐರನ್ ಬಾಕ್ಸಿಂದ ಮಾಡ್ಕೋಬೋದು. ಅದನ್ನು ಬೇಡ ಅಂದರೆ ಬೆರಳಿಗೆ ನೀರು ಹಚ್ಕೊಂಡು ಈ ಥರ ನೀಟಾಗಿ ಕೂಡ ಮಾಡ್ಕೋಬೋದು. ಅದನ್ನು ಕೂಡ ತೋರಿಸಿದ್ದೀನಿ ಲಾಸ್ಟ್ ವಿಡಿಯೋಗಳಲ್ಲಿ, ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಇವಾಗ ಕುಚ್ಚನ್ನು ಕಟ್ಕೊಳ್ಳೋಣ ಬನ್ನಿ. ಒಂದು ನಾರ್ಮಲ್ ನೀಡಲ್ಗೆ 2 ಎಳೆ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿದ್ದೀನಿ. ಹಾಗೆ 150 ಎಳೆ ಇರುವ ಕುಚ್ಚನ್ನು ರೆಡಿ ಮಾಡ್ಕೊಂಡಿದ್ದೀನಲ್ಲ, ಇದನ್ನು ಈ ಥರ ಬ್ಯಾಕ್ ಸೈಡಿಂದ ಇದರ ಒಳಗಡೆಯಿಂದ ತರಬೇಕು. ಈ ಥರ ಇವಾಗ ಕುಚ್ಚು ನೋಡ್ಕೊಳ್ಳಿ, ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಸಮವಾಗಿ ತಗೊಳ್ಳಿ. ಇವಾಗ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋಬೇಕು. ನಾವು ಸ್ವಲ್ಪ ಸ್ವಲ್ಪ ಕೈಯಿಂದ ಕಟ್ಕೊಳ್ಳೋದ್ರಿಂದ ಟೈಮ್ ತುಂಬಾ ಹಿಡಿಯುತ್ತೆ. ಈ ಥರ ನೀಡಲ್ಗೆ ಪೋಣಿಸ್ಕೊಂಡು ಕಟ್ಟೋದ್ರಿಂದ ಬೇಗನೆ ಕಂಪ್ಲೀಟ್ ಆಗುತ್ತೆ ಕುಚ್ಚು ಕಟ್ಟೋದು. ಈ ಥರ ಬ್ಯಾಕ್ ಸೈಡಿಂದ ನೀಡಲನ್ನು ತಗೊಂಡು ಬನ್ನಿ. ಸ್ವಲ್ಪ ಜರಿ ಥ್ರೆಡ್ಡು ಬ್ಯಾಕ್ ಸೈಡಲ್ಲಿ ಬಿಟ್ಕೊಂಡು ಈ ಥರ ಒಂದು ಲಾಕನ್ನು ಮಾಡ್ಕೊಳ್ಳಿ.
ನೀವು ನಾರ್ಮಲಾಗಿ ಯಾವ ಥರ ಕಟ್ತೀರೋ ಆ ಥರ ಕೂಡ ಕಟ್ಕೋಬೋದು. ನಿಮಗೆ ಬರಲ್ಲ ಅಂದರೆ ಈ ಥರ ಕಟ್ಕೊಳ್ಳಿ ನೋಡಿ. ಅದಾದಮೇಲೆ ಒಂದು 3ರಿಂದ 4 ಸಲ ನಾವು ಲಾಕ್ ಆದಮೇಲೆ ಈ ಥರ ಜರಿ ಥ್ರೆಡನ್ನು ಕುಚ್ಚಿಗೆ ಸುತ್ಕೋಬೇಕು. ಅದಾದಮೇಲೆ ಬ್ಯಾಕ್ ಸೈಡಿಂದ ಈ ಥರ ಮೇಲ್ಗಡೆಯಿಂದ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಇವಾಗ ಕುಚ್ಚು ನೋಡ್ಕೊಳ್ಳಿ, ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಶಾರ್ಟಾಗಿ ಮಾಡಿದ್ದೀನಿ. ಇಷ್ಟೇ ಉದ್ದಕ್ಕೆ ಈಗ ಪೂರ್ತಿ ಸೀರೆನ ಮಾಡ್ಕೋತೀನಿ. ಕುಚ್ಚು ಇಲ್ಲಿ ನೋಡಿಕೊಂಡು ಹಾಕಬೇಕಾಗುತ್ತೆ. ನೀವು ಒಂದು ವೇಳೆ ಇಲ್ಲಿ ಎಣಿಸ್ಕೊಳ್ಳಿ, ನೀವು ಇದನ್ನು 4 ಬಂದರೆ 4 ಹಾಕ್ಕೊಳ್ಳಿ. 4 ಗ್ರೀನು 4 ಗೋಲ್ಡು. ಒಂದು ವೇಳೆ 2 ಬಂದರೆ ಆ ಥರ ಹಾಕ್ಕೊಳ್ಳಿ. ಒಂದು ವೇಳೆ ಕೌಂಟ್ ಮಾಡಿದಾಗ ಬೆಸ ಸಂಖ್ಯೆಯಲ್ಲಿ ಬಂದರೆ ಇದು 5 ಚೈನ್ಸ್ದು, ಆವಾಗ ನೀವು ಸಿಂಗಲ್ ಹಾಕ್ಕೋಬೇಕಾಗುತ್ತೆ. ಒಂದು ಬ್ಲೂ ಒಂದು ಗೋಲ್ಡ್, ಈ ಥರ ನಾನಿಲ್ಲಿ ಕೌಂಟ್ ಮಾಡಿಕೊಂಡು ನೋಡ್ತೀನಿ ಯಾವ ಥರ ಹಾಕಬೇಕಂತ ನೋಡಿ ಹಾಕ್ಕೋತೀನಿ. ಓಕೆ ಫ್ರೆಂಡ್ಸ್, ನೋಡಿ ಪೂರ್ತಿ ಸೀರೆನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕುಚ್ಚು ಕಟ್ಟೋದು 4 ಹಾಕಿದ್ದೀನಿ. ನನಗೆ ಇಲ್ಲಿ ಕರೆಕ್ಟಾಗಿ ಬಂದಿದೆ. ಫಿನಿಶಿಂಗ್ ಕೂಡ ನೋಡ್ತಾ ಇರ್ಬೋದು. ಇಲ್ಲಿ ಗ್ರೀನಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಲ್ಲ 4 ಕುಚ್ಚು, ಎಂಡ್ವರೆಗೂ ಇದೇ ಥರ ಬಂದಿದೆ ನನಗೆ. ನಾನು ಆವಾಗಲೇ ತೋರಿಸಿದ್ನಲ್ಲ ಎಷ್ಟು ಉದ್ದ ಮಾಡಿ, ಇನ್ನೂ ಇಷ್ಟು ಕುಚ್ಚು ನನಗೆ ಎಕ್ಸ್ಟ್ರಾ ಆಯಿತು. ಇನ್ನೂ ಕಡಿಮೆ ಮಾಡಿದ್ರು ನಡೀತಿತ್ತು, ನಾನು ಸ್ವಲ್ಪ ಜಾಸ್ತಿ ಆಯಿತು ಕುಚ್ಚು. ಈ ಡಿಸೈನ್ಗೆ ಒಂದು 300ಇಂದ 350ವರೆಗೂ ನೀವು ಚಾರ್ಜನ್ನು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಡಿಸೈನ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಈ ಥರ ಸೀರೆಗೆ ಯಾವುದೇ ರೀತಿಯ ಬೀಡ್ಸ್ಗಳನ್ನು ಬಳಸದೆ ಕುಚ್ಚನ್ನು ಮಾಡಿ ತೋರಿಸ್ತೀನಿ. ಯಾವ ಥರ ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೇವಲ ನೀವು 20 ರೂಪಾಯಿ ಖರ್ಚು ಮಾಡಿಕೊಂಡು ಸೀರೆ ಪೂರ್ತಿ ಕುಚ್ಚನ್ನು ಯಾವ ಥರ ಹಾಕ್ಕೋಬೇಕಂತ ನಾನು ಡೀಟೇಲ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ನಾನಿಲ್ಲಿ ಮೆರೂನ್ ಮತ್ತು ಗೋಲ್ಡ್ ಕಲರ್ ತಗೊಂಡಿದ್ದೀನಿ. ಈ ಥರ ಸೀರೆ ಮೇಲೆ ಬಿದ್ದಾಗ ಪಲ್ಲು ಈ ಥರ ಬೀಳುತ್ತಲ್ಲ, ಆವಾಗ ಈ ಕುಚ್ಚು ಕಲರ್ ನಮಗೆ ಕಾಣಿಸ್ಬೇಕು. ಇದೇ ಕಲರ್ ತಗೊಂಡ್ರೆ, ಬಾಡಿ ಕಲರ್ ತಗೊಂಡ್ರೆ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಪಲ್ಲುನಲ್ಲಿ ಇದೆಯಲ್ಲ ಮೆರೂನ್ ಮತ್ತು ಗೋಲ್ಡು, ಈ 2 ತರಹದ ಕಲರ್ಗಳನ್ನು ನಾನು ಯೂಸ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಕುಚ್ಚುಗಳನ್ನು. 137 ತಗೊಂಡಿದ್ದೀನಿ ಕುಚ್ಚು. 137 ಇರೋ ಕುಚ್ಚನ್ನು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನೋಡಿ ನಾನು ಸ್ಟ್ರೈಟ್ನರ್ನಿಂದ ಸ್ಟ್ರೈಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮುಂದ್ಗಡೆ ಗಮ್ ಹಚ್ಚಿ ಚೂಪಾಗಿ ಮಾಡ್ಕೊಂಡಿದ್ದೀನಿ ಈ ಥರ. ಯಾಕಂದರೆ ಇಲ್ಲಿ ಸೀರೆಗೆ ನಾವು ಹೋಲ್ ಮಾಡಿಕೊಂಡು ಇದನ್ನು ಈ ಥರ ಚುಚ್ಕೊಂಡಾಗ ಸಲೀಸಾಗಿ ಬರುತ್ತೆ ಮೇಲ್ಗಡೆ. ಆರಾಮ್ಸೆ ನಾವು ಇದನ್ನು ಹಾಕ್ಕೋಬೋದು. ಯಾವುದೇ ರೀತಿಯ ನೀಡಲ್ಗೆ ನಾವು ಪೋಣಿಸ್ಕೊಂಡು ಹಾಕೋ ಅವಶ್ಯಕತೆ ಕೂಡ ಇರೋದಿಲ್ಲ ಈ ಥರ ಚೂಪಾಗಿ ಮಾಡಿಕೊಂಡ್ರೆ. ಇನ್ನೊಂದೇನೆಂದರೆ ಗಮ್ ಹಚ್ಚಿದ ಮೇಲೆ ಇದನ್ನು ನಾವು ಕಂಪ್ಲೀಟಾಗಿ ಒಣಗಿದ ಮೇಲೆ ನಾವು ಯೂಸ್ ಮಾಡ್ಕೋಬೇಕು. 137ಇಂದ ಹಾಕ್ತೀನಿ. ಇದನ್ನು ಈ ಥರ ಕುಚ್ಚಿಗೆ ಫೋಲ್ಡ್ ಮಾಡಿಕೊಂಡಾಗ 260 ಆಗುತ್ತೆ. ಅದು 267 ಆಗುತ್ತೆ. ಹಾಗೆ ಇಲ್ಲಿ ಸೀರೆಗೆ ಹೋಲ್ ಮಾಡೋದಕ್ಕೆ ನಾನು ಕ್ರೋಶಾ ನೀಡಲನ್ನು ಯೂಸ್ ಮಾಡ್ಕೋತಿದ್ದೀನಿ. ಕ್ರೋಶಾ ನೀಡಲ್ ಯೂಸ್ ಮಾಡ್ಕೊಳ್ಳೋದ್ರಿಂದ ಹೋಲು ನೀಟಾಗಿ ಬೀಳುತ್ತೆ. ಹಾಗೆ ಸೀರೆ ಕೂಡ ಜಾಸ್ತಿ ಅಗಲವಾಗಿ ಹೋಲ್ ಬರೋದಿಲ್ಲ. ಹಾಗೆ ನೋಡಿ 2 ಎಳೆ ಜರಿ ಥ್ರೆಡನ್ನು ಈ ಥರ ನಾರ್ಮಲ್ ನೀಡಲ್ಗೆ ಪೋಣಿಸಿ ಇಟ್ಕೊಂಡಿದ್ದೀನಿ. ಬೇಕು ಅಂದರೆ ದಪ್ಪ ಬೇಕಂದರೆ 4 ಎಳೆ ಕೂಡ ನೀವು ಮಾಡ್ಕೋಬೋದು. ಈ ಥರ ಜರಿ ಥ್ರೆಡನ್ನು ತಗೊಂಡಿದ್ದೀನಿ. ಹಾಗೆ ಕುಚ್ಚುಗಳನ್ನು ಕಟ್ ಮಾಡೋದಕ್ಕೆ ನಾನು ಈ ಥರ ಟ್ರಿಮ್ಮರನ್ನು ಯೂಸ್ ಮಾಡ್ಕೋತಿದ್ದೀನಿ. ನಾರ್ಮಲ್ ಸೀಸರಿಂದ ಕರೆಕ್ಟಾಗಿ ನಿಮಗೆ ಬರುತ್ತೆ ಅಂದರೆ ಮಾಡ್ಕೊಳ್ಳಿ. ಇದರಿಂದ ನೀಟಾಗಿ ಬರುತ್ತೆ ಅಂತ ನನ್ನ ಅಭಿಪ್ರಾಯ. ಹಾಗೆ ಈಗ ಕುಚ್ಚು ಹಾಕೋದಕ್ಕೆ ನಮಗೆ ಡಿಸ್ಟೆನ್ಸ್ ಬೇಕಲ್ಲ, ಅದಕ್ಕೆ ಮಾರ್ಕ್ ಮಾಡೋದಕ್ಕೆ ಈ ಥರ ವೈಟ್ ಪೆನ್ಸಿಲನ್ನು ಯೂಸ್ ಮಾಡ್ಕೋತಿದ್ದೀನಿ. ಹಾಗೆ ಮೆಜರ್ಮೆಂಟ್ ಟೇಪನ್ನು ತಗೊಂಡಿದ್ದೀನಿ. ಯಾವ ಥರ ಮಾರ್ಕ್ ಮಾಡ್ಕೋತೀನಿ ಅಂತ ತೋರಿಸ್ತೀನಿ ನಿಮಗೆ ನೋಡಿ. ಮೊದಲು ಸ್ಟಾರ್ಟಿಂಗಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡು ಬಿಡೋಣ ಇಲ್ಲಿ. ಅದಾದಮೇಲೆ ಇಲ್ಲಿಂದ ನಾವೀಗ ಮಾರ್ಕನ್ನು ಮಾಡ್ತಾ ಹೋಗಬೇಕು. ನಾನು 1 ಇಂಚ್ಗಿಂತ ನೋಡಿ 1 ಇಂಚ್ಗಿಂತ ಸ್ವಲ್ಪ ಒಳಗಡೆಗೆ ಮಾಡ್ಕೋತೀನಿ. ಇಲ್ಲಿಗೆ 1 ಇಂಚ್ ಆಗುತ್ತಲ್ಲ, ನಾನಿಲ್ಲಿ 1 ಪಾಯಿಂಟಷ್ಟು ಒಳಗಡೆ ಮಾಡ್ಕೋತೀನಿ. ಇಷ್ಟಕ್ಕೆ ನಾನು ಕುಚ್ಚನ್ನು ಹಾಕ್ತೀನಿ. ಇದೇ ಥರ ಮಾಡ್ತಾ ಹೋಗ್ತೀನಿ. 1 ಇಂಚ್ಗಿಂತ ಒಳಗಡೆಗೆ 2 ಪಾಯಿಂಟಷ್ಟು ಒಳಗಡೆಗೆ ಕುಚ್ಚನ್ನು ಹಾಕ್ತೀನಿ. ಈ ಥರ ಪೂರ್ತಿ ಸೀರೆನ ನಾವು ಮಾರ್ಕನ್ನು ಮಾಡ್ತಾ ಹೋಗಬೇಕು. ನಿಮಗೆ ಇನ್ನೂ ದೂರ ಬೇಕಂದರೆ ದೂರ ಕೂಡ ನೀವು ಮಾಡ್ಕೋಬೋದು. 1 ಇಂಚ್ 1.5 ಇಂಚು. ಇದು ಬೇಬಿ ಕುಚ್ಚು ಆಗಿರೋದ್ರಿಂದ ಹತ್ರ ಇದ್ರೇ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಹತ್ರ ಮಾಡ್ಕೋತಿದ್ದೀನಿ ಕುಚ್ಚು.
ಈ ಥರ ನಾನು ಪೂರ್ತಿಯಾಗಿ ಮಾರ್ಕನ್ನು ಮಾಡ್ಕೋತೀನಿ ಸೀರೆಗೆ. ಮಾಡ್ಕೊಂಡ್ಮೇಲೆ ಕುಚ್ಚನ್ನು ಯಾವ ಥರ ಕಟ್ಕೊಳ್ಳೋದಂತ ನೋಡ್ಕೊಳ್ಳೋಣ. ಓಕೆ ನೋಡಿ, ಈ ಥರ ಪೂರ್ತಿ ಸೀರೆಗೆ ನಾನು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ 2 ಥರದ ಕುಚ್ಚನ್ನು ತಗೊಂಡಿದ್ದೀನಲ್ಲ, 20 ರುಪೀಸ್ಗೆ ಒಂದು ಥ್ರೆಡ್, ಟೋಟಲ್ 40 ರುಪೀಸ್ ಆಯಿತು. ಇಲ್ಲಿ ಇದು ಅರ್ಧ ಖರ್ಚಾಗುತ್ತೆ, ಈ ಕಲರ್ ಅರ್ಧ ಖರ್ಚಾಗುತ್ತೆ, ಅಂದರೆ ನಮಗೆ 20 ರುಪೀಸ್ ಮಾತ್ರ ಖರ್ಚಾದಾಗೆ ಆಯಿತು. ಇಲ್ಲಿ ಯಾವುದೇ ರೀತಿಯ ಬೀಡ್ಸ್ ಕೂಡ ಯೂಸ್ ಮಾಡ್ತಾ ಇಲ್ಲ ನಾನು. ಕೇವಲ ನೀವು 20 ರೂಪಾಯಿ ಖರ್ಚು ಮಾಡಿಕೊಂಡು ಸೀರೆ ಪೂರ್ತಿ ಕುಚ್ಚನ್ನು ಹಾಕ್ಕೋಬೋದು. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ ಡಿಸೈನನ್ನು. ಓಕೆ ನೋಡಿ, ಮೊದಲು ಈ ಥರ ಕ್ರೋಶಾ ನೀಡಲ್ನಿಂದ ಮೊದಲು ಇಲ್ಲಿ ಹೋಲನ್ನು ಮಾಡ್ಕೋಬೇಕು ಸೀರೆಗೆ. ಈ ಥರ ಹೋಲ್ ಮಾಡಿಕೊಂಡು ನಾನಿಲ್ಲಿ 4 ಗೋಲ್ಡ್ ಕಲರ್ ಮತ್ತು 4 ಮೆರೂನ್ ಕಲರ್ ಕುಚ್ಚನ್ನು ಹಾಕ್ತೀನಿ. ಈಗ ಈ ರೆಡಿ ಇರೋ ಕುಚ್ಚನ್ನು ಈ ಥರ ಮೇಲ್ಗಡೆ ತರಬೇಕು ನಿಧಾನಕ್ಕೆ. ಇದನ್ನು ಮೇಲ್ಗಡೆ ತರಬೇಕು ನಿಧಾನಕ್ಕೆ. ಈಗ ಕುಚ್ಚನ್ನು ಸಮವಾಗಿ ತಗೊಳ್ಳಿ. ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಳ್ಳಿ. ನಾನು ಮೀಡಿಯಮ್ ಸೈಜಲ್ಲಿ ಹಾಕ್ತೀನಿ. ನಿಮಗೆ ಶಾರ್ಟ್ ಬೇಕಿದ್ದರೆ ಶಾರ್ಟ್ ಮಾಡ್ಕೊಳ್ಳಿ, ಉದ್ದ ಬೇಕಿದ್ದರೆ ಉದ್ದ ಮಾಡ್ಕೊಳ್ಳಿ. ಈಗ ಈ ಜರಿ ಥ್ರೆಡನ್ನು ಪೋಣಿಸಿ ಇಟ್ಕೊಂಡಿರೋ ನೀಡಲನ್ನು ಬ್ಯಾಕ್ ಸೈಡಿಂದ ಈ ಥರ ಮುಂದ್ಗಡೆ ತರಬೇಕು. ಈ ಜರಿ ಥ್ರೆಡ್ ಇದೆಯಲ್ಲ, ಸ್ವಲ್ಪ ಬಿಟ್ಕೋಬೇಕಿದೆ. ಈ ಥರ ಪೂರ್ತಿಯಾಗಿ ತಗೋಬಾರ್ದು, ಈ ಥರ ಬಿಟ್ಕೊಂಡು ನೋಡಿ. ಈ ಥರ ಇಲ್ಲಿ ಹೂವು ಕಟ್ತೀವಲ್ಲ, ಇಲ್ಲಿ ಈ ಥರ ಒಂದು ಲಾಕನ್ನು ಮಾಡ್ಕೋತೀನಿ. ನೀವು ನಾರ್ಮಲ್ಲಾಗಿ ಕುಚ್ಚನ್ನು ಯಾವ ಥರ ಕಟ್ತೀರೋ ಆ ಥರ ಕೂಡ ಕಟ್ಕೋಬೋದು. ಅದಾದಮೇಲೆ ಒಂದು 3 ರಿಂದ 4 ಸಲ ಜರಿ ಥ್ರೆಡನ್ನು ಇದಕ್ಕೆ ಸುತ್ಕೋಬೇಕು. ಈ ಥರ ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ಥರ ನೀಡಲ್ನ ಚುಚ್ಚಿ ಈ ಜರಿ ಥ್ರೆಡನ್ನು ಕೆಳಗಡೆ ತಂದು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು. ಇವಾಗ ಕುಚ್ಚನ್ನು ನೀಟಾಗಿ ಸಮವಾಗಿ ತಗೊಂಡು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಇದು ಬೇಬಿ ಕುಚ್ಚಾಗಿರೋದ್ರಿಂದ ಸ್ವಲ್ಪ ಶಾರ್ಟಾಗಿ ಮೀಡಿಯಮ್ ಸೈಜಲ್ಲಿ ಮಾಡ್ಕೋತೀನಿ. ನೋಡಿ, ಈ ಥರ ಬರುತ್ತೆ. ಈಗ ನೆಕ್ಸ್ಟ್ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಹೋಲ್ ಮಾಡ್ಕೋತೀನಿ. ಸೇಮ್ ಇದೇ ಥ್ರೆಡನ್ನು ತರ್ತೀನಿ ಗೋಲ್ಡ್ ಕಲರ್. ಈಗ ಫಸ್ಟ್ ಒಂದು ಕುಚ್ಚು ಎಷ್ಟು ಉದ್ದ ಇದೆಯೋ ಇದು ಕೂಡ ಅಷ್ಟೇ ಬರಬೇಕು. ಈಗ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೊಳ್ಳೋಣ. ಜರಿ ಥ್ರೆಡ್ ಸ್ವಲ್ಪ ಬಿಟ್ಕೋಬೇಕು. ನೋಡಿ, ಈ ಥರ ಕೂಡ ಲಾಕನ್ನು ಮಾಡ್ಕೋಬೋದು. 2 ಥರ ತೋರಿಸಿದ್ದೀನಿ, ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೋ ನೋಡಿಕೊಂಡು ಮಾಡ್ಕೊಳ್ಳಿ. ಈಗ ಒಂದು 3 ರಿಂದ 4 ಸಲ ಜರಿ ಥ್ರೆಡನ್ನು ಸುತ್ಕೊಳ್ಳೋಣ. ಬ್ಯಾಕ್ ಸೈಡಲ್ಲಿ ಟರ್ನ್ ಮಾಡಿಕೊಂಡು ಈ ನೀಡಲನ್ನು ಕೆಳಗಡೆ ತಂದು ಜರಿ ಥ್ರೆಡ್ ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ. ಫಸ್ಟ್ ಒಂದು ಎಷ್ಟು ಕುಚ್ಚು ಉದ್ದ ಇದೆಯೋ ಇದನ್ನು ಕೂಡ ಅಷ್ಟೇ ಕಟ್ ಮಾಡ್ಕೋತೀನಿ ಸೇಮ್ ಸೈಜ್ಗೆ. ನೋಡಿ, ಈ ಥರ. ಈಗ ಇಲ್ಲಿ ನಾನು 4 ಗೋಲ್ಡ್ ಕಲರ್ ಕುಚ್ಚನ್ನು ಮಾಡ್ಕೋತೀನಿ. ಓಕೆ ನೋಡಿ, ಇಲ್ಲಿ ಈ ಥರ ಬೇಬಿ ಕುಚ್ಚುಗಳನ್ನು ಕಟ್ಕೊಂಡಿದ್ದೀನಿ, 4 ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಹೋಲ್ ಇದೆಯಲ್ಲ, ಮತ್ತೆ ಇಲ್ಲಿ ಹೋಲನ್ನು ಮಾಡ್ಕೋತೀನಿ. ಕ್ರೋಶಾ ನೀಡಲಿಂದ ಹೋಲ್ ಮಾಡ್ಕೋಬೇಕು. 4 ಗೋಲ್ಡ್ ಕಲರ್ ಕಂಪ್ಲೀಟ್ ಆಯಿತು. ಇವಾಗ ಥ್ರೆಡ್ ಕಲರನ್ನು ಚೇಂಜ್ ಮಾಡ್ಕೋತೀನಿ. ಈಗ ಮೆರೂನ್ ಕಲರ್ ಥ್ರೆಡ್ ತಗೊಂಡಿದ್ದೀನಿ. ಇದು ಕೂಡ ಅಷ್ಟೇ, ಎಷ್ಟು ಉದ್ದ ಬೇಕೋ ಕರೆಕ್ಟಾಗಿ ನೋಡಿಕೊಂಡು ಇಟ್ಕೊಳ್ಳಿ. ಅಂದರೆ ಫಸ್ಟ್ ಒಂದು ಎಷ್ಟು ಉದ್ದ ತೊಗೊಂಡಿರ್ತೀವೋ ಇದು ಕೂಡ ಅಷ್ಟೇ ತೊಗೋಬೇಕು. ಈಗ ಈ ಜರಿ ಥ್ರೆಡನ್ನು ಪೋಣಿಸಿ ಇಟ್ಕೊಂಡಿರೋ ನೀಡಲನ್ನು ಈ ಥರ ತರ್ತೀನಿ. ಈ ಜರಿ ಥ್ರೆಡ್ ಸ್ವಲ್ಪ ಬಿಟ್ಕೊಂಡು ಇಲ್ಲಿ ಲಾಕನ್ನು ಮಾಡ್ಕೋತೀನಿ. ಈ ಥರ ಹೂ ಕಟ್ತೀವಲ್ಲ ಆ ಥರ ಒಂದು ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಒಂದು 3 ರಿಂದ 4 ಸಲ ಜರಿ ಥ್ರೆಡನ್ನು ಸುತ್ಕೋತೀನಿ. ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮೇಲ್ಗಡೆಯಿಂದ ಈ ನೀಡಲ್ನ ಕೆಳಗಡೆ ತಂದು ಸ್ವಲ್ಪ ಜರಿ ಥ್ರೆಡನ್ನು ಬಿಟ್ಕೊಂಡು ಕಟ್ ಮಾಡ್ಕೋತೀನಿ. ಈಗ ಈ ಫಸ್ಟ್ ಒನ್ ಕುಚ್ಚೆಲ್ಲ ಮಾಡ್ಕೊಂಡಿದ್ದೀನಲ್ಲ ಅದೇ ಸೈಜ್ಗೆ ಇದನ್ನು ಕೂಡ ಕಟ್ ಮಾಡ್ಕೋತೀನಿ. ಈ ಥರ ಕಾಣಿಸುತ್ತೆ. ಮತ್ತು ಈಗ ನೆಕ್ಸ್ಟ್ ಹೋಲ್ಗೆ ಮತ್ತೆ ಹೋಲ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅಲ್ಲಿ ಹೋಲ್ ಹಾಕ್ಕೋತೀನಿ. ಈ ರೆಡಿ ಇರೋ ಕುಚ್ಚನ್ನು ಈ ಥರ ಮೇಲ್ಗಡೆ ತರಬೇಕು.
ಕರೆಕ್ಟಾಗಿ ನೋಡಿ ಇಟ್ಕೊಳ್ಳಿ ಉದ್ದ. ಬೇಬಿ ಕುಚ್ಚಿಗೆ ಜಾಸ್ತಿ ದಪ್ಪ ಆದರೆ ಹತ್ರ ಹಾಕ್ತೀವಲ್ಲ ಅಷ್ಟು ನೀಟಾಗಿ ಬರಲ್ಲ. ಅದಕ್ಕೋಸ್ಕರ 130 ಎಳೆ ಅಥವಾ 140 ಎಳೆ ತೊಗೊಂಡ್ರೆ ಬೆಟರು. ಇನ್ನೂ ಹತ್ತಿರ ಹಾಕಿದರೆ 120 ಎಳೆ ತೊಗೊಳ್ಳಿ, ಸಾಕಾಗುತ್ತೆ. ಈ ಜರಿ ಥ್ರೆಡ್ಡು 4 ಎಳೆ ಪೋಣಿಸ್ಕೊಂಡ್ರೆ ತುಂಬಾ ಫಾಸ್ಟಾಗಿ ಮಾಡ್ಕೋಬೋದು. 1-2 ಸಲ ಸುತ್ತಕೊಂಡ್ರೆ ಸಾಕು, ಜರಿ ಥ್ರೆಡ್ ತುಂಬಾ ದಪ್ಪವಾಗಿ ನೀಟಾಗಿ ಕಾಣಿಸುತ್ತೆ. ಆವಾಗ ಹಾಕೋದು ಕೂಡ ಬೇಗ ಆಗುತ್ತೆ. ಕೆಲವೊಬ್ಬರು ಜರಿ ಥ್ರೆಡನ್ನು ಕೈಯಿಂದ ಕಟ್ತಿರ್ತಾರೆ ಒಂದೊಂದೇ ಕುಚ್ಚಿಗೆ. ಆ ಥರ ಕಟ್ಟೋದಕ್ಕಿಂತ ಈ ಥರ ನಾರ್ಮಲ್ ನೀಡಲ್ ಇರುತ್ತಲ್ಲ, ಅದಕ್ಕೆ ನಾವು ಪೋಣಿಸ್ಕೊಂಡು ಕುಚ್ಚನ್ನು ಕಟ್ಕೊಳ್ಳೋದ್ರಿಂದ ಬೇಗನೆ ಕಂಪ್ಲೀಟ್ ಆಗುತ್ತೆ ಕುಚ್ಚು ಕಟ್ಟೋದು. ಇಲ್ಲೂ ಕೂಡ ಮೆರೂನ್ ಕಲರನ್ನು 4 ಮಾಡ್ಕೋತೀನಿ. ಓಕೆ ನೋಡಿ, 4 ಗೋಲ್ಡ್ ಕಲರು, 4 ಮೆರೂನ್ ಕಲರ್. ಈ ಥರ ನಾನು ಪೂರ್ತಿ ಸೀರೆನ ಕಂಪ್ಲೀಟ್ ಮಾಡ್ಕೋತೀನಿ. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಪೂರ್ತಿ ಸೀರೆ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಫೈನಲ್ ಲುಕ್ ತೋರಿಸ್ತಾ ಇದ್ದೀನಿ. ಈ ಥರ ಬಂದಿದೆ. 4 ಮೆರೂನ್ ಕಲರ್ ಮತ್ತು 4 ಗೋಲ್ಡ್ ಕಲರ್ ಈ ಥರ ಕುಚ್ಚುಗಳನ್ನು ನಾನು ಸೀರೆ ಪೂರ್ತಿ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ತಿಳಿಸಿ. ಈ ಡಿಸೈನ್ಗೆ ನಾನು ಯಾವುದೇ ರೀತಿಯ ಬೀಡ್ಸ್ಗಳನ್ನು ಯೂಸ್ ಮಾಡಿಲ್ಲ. ಬರೀ ಸಿಲ್ಕ್ ಥ್ರೆಡನ್ನು ಯೂಸ್ ಮಾಡಿಕೊಂಡು ನಾನು ಈ ಡಿಸೈನನ್ನು ತೋರಿಸಿದ್ದೀನಿ. ಸೀರೆ ಬಂದು ನೋಡಿ ಈ ಥರ ಸಿಂಪಲ್ ಆಗಿದೆ. ಪಲ್ಲುನಲ್ಲಿ ಈ ಥರ ಎಂಬ್ರಾಯ್ಡ್ರಿ ವರ್ಕ್ ಬಂದಿದೆ. ಸಿಂಗಲ್ ಕಲರ್ ಇದೆ, ಲೈಟ್ ಲ್ಯಾವೆಂಡರ್ ಕಲರ್ ಇದೆ. ಇದಕ್ಕೆ ಬಾರ್ಡರ್ ಬಂದು ಈ ಥರ ಕಾಪರ್ ಕಲರ್ ಬಂದಿದೆ. ಅದಕ್ಕೋಸ್ಕರ ನಾನು 2 ತರಹದ ಕಲರ್ಗಳನ್ನು ತಗೊಂಡಿದ್ದೀನಿ. ಥ್ರೆಡ್ ಪಲ್ಲು ಕಲರು ಮತ್ತು ಪಲ್ಲುನಲ್ಲಿ ಬಂದಿರುವಂತಹ ಬಾರ್ಡರ್ ಕಲರು, ಈ 2 ಥ್ರೆಡ್ಗಳನ್ನು ಯೂಸ್ ಮಾಡ್ಕೋತಿದ್ದೀನಿ. ಇದು ವಿಡಿಯೋದಲ್ಲಿ ಚೇಂಜ್ ಕಾಣಿಸ್ತಿದೆ ಕಲರು, ಆ್ಯಕ್ಚುಲಿ ಇರೋದು ಲ್ಯಾವೆಂಡರ್ ಲೈಟ್ ಕಲರ್ ಇದೆ. ನಾನಿಲ್ಲಿ ಈ ಥರ 2 ಥ್ರೆಡ್ಗಳನ್ನು ತಗೊಂಡಿದ್ದೀನಿ. 2 ಥ್ರೆಡ್ಡನ್ನು ಸೇರಿ ನಾವು ರೆಡಿ ಮಾಡ್ಕೊಳ್ಳೋದ್ರಿಂದ 6 ಎಳೆ ದಾರ ಇರ್ಬೋದು, ಇಲ್ಲ ಅಂದರೆ ಕುಚ್ಚು ಹಾಕೋದಕ್ಕೆ ಮಾಡ್ಕೋತೀವಲ್ಲ ಆ ದಾರ ಇರ್ಬೋದು, ಅದನ್ನು ಮಾಡೋದಕ್ಕೆ ಯೂಸ್ ಆಗುತ್ತೆ. ಈ ಥರ ಸ್ವಲ್ಪ ಸ್ವಲ್ಪ ಇರುವಂಥ ಥ್ರೆಡ್ಗಳನ್ನು ನಾವು ಒಟ್ಟಿಗೆ ತಗೊಂಡು ಮಾಡೋದ್ರಿಂದ ಟೈಮ್ ಸೇವ್ ಆಗುತ್ತೆ. ನಾನಿಲ್ಲಿ 2 ಥ್ರೆಡ್ಗಳನ್ನು ತಗೊಂಡಿದ್ದೀನಿ. ಇದು ಕೂಡ ಅಷ್ಟೇ, ಸ್ವಲ್ಪ ಸ್ವಲ್ಪ ಉಳಿದಿರುವಂತಹ ಥ್ರೆಡ್ಡನ್ನು ಬಳಸಿ ಹಾಕಿ ತೋರಿಸ್ತೀನಿ. ಈ ಡಿಸೈನನ್ನು ಮಾಡ್ಕೊಳ್ಳೋದಕ್ಕೆ ನಾನು ಈ ಥರ ಬೀಡ್ಸ್ಗಳನ್ನು ತಗೊಂಡಿದ್ದೀನಿ. ನೋಡಿ ಈ ಥರ ಇದೆ ಬೀಡ್ಸ್. ಇದನ್ನು ನಾನು ಯೂಸ್ ಮಾಡಿ ಇವತ್ತಿನ ಈ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಡೀಟೇಲ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದರೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಪ್ರತಿಯೊಂದು ತೋರಿಸ್ತೀನಿ, ಕುಚ್ಚು ಹಾಕೋದ್ರಿಂದ ಹಿಡಿದು ಪೂರ್ತಿ ಬೇಸ್ಲೈನ್ ಯಾವ ಥರ ಹಾಕ್ಕೋಬೇಕು, ಡಿಸೈನ್ ಯಾವ ಥರ ಮಾಡ್ಕೋಬೇಕು, ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾನಿಲ್ಲಿ ಕಾಪರ್ ಕಲರ್ದು 6 ಎಳೆ ದಾರನ ರೆಡಿ ಮಾಡ್ಕೋತೀನಿ. ಓಕೆ ನೋಡಿ, 6 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಜಾಸ್ತಿ ಬೇಕಾಗೋದಿಲ್ಲ ಥ್ರೆಡ್. ಹಾಗೆ ಇದಕ್ಕೆ ಲಾಸ್ಟಲ್ಲಿ ಈ ಥರ ಗಂಟನ್ನು ಹಾಕಿ ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಕ್ರೋಶಾ ನೀಡಲ್ ಬಂದು 0.75 mm ಈ ನೀಡಲನ್ನು ಯೂಸ್ ಮಾಡ್ಕೋತಿದ್ದೀನಿ. ಹಾಗೆ ನೋಡಿ, ಕುಚ್ಚನ್ನು ಕಟ್ ಮಾಡೋದಕ್ಕೆ ಟ್ರಿಮ್ಮರನ್ನು ಯೂಸ್ ಮಾಡ್ಕೋತಿದ್ದೀನಿ. ಇದರಿಂದ ಕಟ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಬರುತ್ತೆ. ಹಾಗೆ ಕುಚ್ಚು ಕಟ್ಟೋದಕ್ಕೆ ಜರಿ ಥ್ರೆಡ್ಡು, ಇದನ್ನು ನಾನು ಒಂದು ನಾರ್ಮಲ್ ನೀಡಲ್ಗೆ 2 ಎಳೆ ದಾರನ ಈ ಥರ ಪೋಣಿಸ್ಕೊಂಡು ಕುಚ್ಚನ್ನು ಕಟ್ಕೋತೀನಿ. ಮೊದಲು ಬೇಸ್ ಲೈನ್ ನೋಡ್ಕೊಳ್ಳೋಣ ಯಾವ ಥರ ಮಾಡ್ಕೋಬೇಕಂತ. ಓಕೆ ನೋಡಿ, ಇದು ಪಲ್ಲು ಅಲ್ಲ, ಪಲ್ಲು ಸೀದಾ ಕಡೆಯಿಂದ, ಅದು ಕೂಡ ರೈಟ್ ಸೈಡಿಂದ ನಾವು ಡಿಸೈನನ್ನು ಸ್ಟಾರ್ಟ್ ಮಾಡ್ಕೋಬೇಕು. ಸ್ಟಾರ್ಟಿಂಗಿಂದನೇ ಡಿಸೈನನ್ನು ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟಿಂಗಲ್ಲಿ ಮೊದಲು ನೀಡಲನ್ನು ಚುಚ್ಚಿ ಈ ದಾರನ ಈ ಥರ ಮೇಲ್ ತಂದು ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್. ಸ್ಟಾರ್ಟಿಂಗಲ್ಲಿ 2 ಸಲ ಲಾಕ್ ಮಾಡ್ಕೊಳ್ಳೋದ್ರಿಂದ ಸೆಕ್ಯೂರ್ ಆಗಿರುತ್ತೆ, ಡಿಸೈನ್ ಬಿಚ್ಕೊಳ್ಳೋದಿಲ್ಲ. ಅದಾದಮೇಲೆ ನಾನಿಲ್ಲಿ 5 ಚೈನ್ಗಳನ್ನು ಹಾಕ್ತೀನಿ. 5 ಚೈನ್ಗಳನ್ನು ಹಾಕಿ ಸ್ಟ್ರೇಟಾಗಿ ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿ ಇಟ್ಟು ಲಾಕನ್ನು ಮಾಡಿ. 5 ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ. ಅದಾದಮೇಲೆ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಆವಾಗಲೇ ತೋರಿಸಿದ್ನಲ್ಲ ಆ ಬೀಡನ್ನು ನಾನು ಆ್ಯಡ್ ಮಾಡ್ಕೋತೀನಿ. ಮೊದಲು ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡ್ಕೋತೀನಿ, ಬೀಡ್ ಲಾಕ್. ಅದಾದಮೇಲೆ ಸ್ಟ್ರೇಟಾಗಿ ಇಟ್ಕೊಂಡು ಸೀರೆಗೆ ಲಾಕ್. ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡ್ಕೋತೀನಿ. ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನು ಹಾಕ್ತೀನಿ, ಸೇಮ್ ಬೀಡು.
ಬೀಡ್ ಹಾಕಿ ಬೀಡ್ ಲಾಕ್, ಸ್ಟ್ರೇಟಾಗಿ ಇಟ್ಕೊಂಡು ಸೀರೆಗೆ ಲಾಕ್. ಒಂದು ಬೀಡ್ ಹಾಕಿದ್ಮೇಲೆ ಒಂದ್ಸಲ ಲಾಕು, ಮತ್ತೆ ಬೀಡ್ ಹಾಕಿದ್ಮೇಲೆ ಒಂದ್ಸಲ ಲಾಕ್. ಅದಾದ್ಮೇಲೆ ಮತ್ತೆ 5 ಚೈನ್ಸ್. 5 ಚೈನ್ ಹಾಕಿ ಸ್ಟ್ರೇಟಾಗಿ ಇಟ್ಕೊಳ್ಳಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೇನೆ ಲಾಕ್ ಮಾಡಿ. ಅದಾದಮೇಲೆ ಥ್ರೆಡನ್ನು ಮೇಲ್ ಮಾಡ್ಕೋಬೇಕು. 2 ಬೀಡ್ಗಳನ್ನು ತಗೊಂಡಿದ್ದೀನಲ್ಲ, ಒಂದನ್ನು ಮಾತ್ರ ನಾನು ಥ್ರೆಡ್ ಒಳಗಡೆ ಪಾಸ್ ಮಾಡ್ತೀನಿ. ಬೀಡ್ ಲಾಕ್, ಸ್ಟ್ರೇಟಾಗಿ ಇಟ್ಕೊಂಡು ಸೀರೆಗೆ ಲಾಕ್. ಮತ್ತೆ ಥ್ರೆಡನ್ನು ಮೇಲ್ ಮಾಡಿಕೊಂಡು ಬೀಡ್ ಹಾಕಿ ಬೀಡ್ ಲಾಕ್, ಸ್ಟ್ರೇಟಾಗಿ ಇಟ್ಕೊಂಡು ಸೀರೆಗೆ ಲಾಕ್. ಇಲ್ಲಿ ಬೀಡ್ಸ್ಗಳನ್ನು ಜಾಸ್ತಿ ಕಡಿಮೆ ನೋಡಿಕೊಂಡು ಕೂಡ ಮಾಡ್ಕೋಬೋದು. ಸಿಂಗಲ್ ಹಾಕ್ಕೋಬೋದು, ಬೇಡ ಅಂದರೆ 3-4 ಹಾಕ್ಕೋಬೋದು. ನಿಮ್ಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೊಳ್ಳಿ. ನಾನಿಲ್ಲಿ 2 ಹಾಕ್ತಾ ಇದ್ದೀನಿ. ಅದಾದಮೇಲೆ ಮತ್ತೆ 5 ಚೈನ್ ಹಾಕ್ತೀನಿ. ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು. ನೋಡಿ ಈ ಥರ. ಮತ್ತೆ ಥ್ರೆಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಬೀಡನ್ನು ಹಾಕ್ಕೊಳ್ಳೋಣ. ಬೀಡ್ ಹಾಕಿ ಬೀಡ್ ಲಾಕ್, ಸ್ಟ್ರೇಟಾಗಿ ಇಟ್ಕೊಂಡು ಸೀರೆಗೆ ಲಾಕ್. ಅದಾದಮೇಲೆ ಮತ್ತೆ ಥ್ರೆಡನ್ನು ಮೇಲ್ ಮಾಡ್ತೀನಿ, ಮತ್ತೆ ಒಂದು ಬೀಡನ್ನು ಹಾಕ್ತೀನಿ. ಬೀಡ್ ಹಾಕಿ ಇದನ್ನು ಕೂಡ ಬೀಡನ್ನು ಲಾಕ್ ಮಾಡ್ಕೋಬೇಕು. ಪ್ರತಿ ಸಲ ಬೀಡ್ ಹಾಕಿದಾಗೂ ಕೂಡ ಬೀಡನ್ನು ಲಾಕ್ ಮಾಡಿ. ಹಾಗೆ ಇಲ್ಲಿ ಚೈನ್ಗಳನ್ನು ಹಾಕ್ತೀವಲ್ಲ, ಈಗ ಫಸ್ಟ್ ಒಂದ್ಸಲ ನಾವು 4 ಹಾಕಿದರೆ 4 ಹಾಕಬೇಕು, 5 ಹಾಕಿದರೆ 5 ಹಾಕಬೇಕು. ಅವಾಗ ಮಾತ್ರ ಡಿಸೈನು ಕರೆಕ್ಟಾಗಿ ಬರುತ್ತೆ, ಸೈಜ್ ಕೂಡ ಸೇಮ್ ಆಗಿ ಕಾಣಿಸುತ್ತೆ. ಇದೇ ಥರ ಈ ಪೂರ್ತಿ ಪಲ್ಲು ಕಂಪ್ಲೀಟ್ ಆಗೋವರೆಗೂ ಎಂಡ್ವರೆಗೂ ಇದೇ ಥರ ಮಾಡ್ತಾ ಬನ್ನಿ. ನಾನು ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಎಲ್ಲೂ ಕೂಡ ಸೀರೆ ಮುದ್ದೆ ಆಗಿಲ್ಲ, ನೀಟಾಗಿ ಬಂದಿದೆ. ಲಾಸ್ಟಲ್ಲಿ ಕೂಡ 2 ಬೀಡ್ ಹಾಕಿದ್ಮೇಲೆ 5 ಚೈನ್ಗಳನ್ನು ಹಾಕಿ 2 ಸಲ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ 2 ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊತೀನಿ. ಕಟ್ ಮಾಡ್ಕೊಂಡಿರೋ ಥ್ರೆಡನ್ನು ಈ ಥರ ಟೈಟಾಗಿ ಮೇಲೆ ಎಳ್ಕೊಳ್ಳಿ. ಇಲ್ಲಿ ಲಾಸ್ಟಲ್ಲಿ ಕುಚ್ಚು ಕಟ್ಕೋತೀವಲ್ಲ, ಅದ್ರ ಒಳಗಡೆ ಹಾಕಿ ಕೂಡ ಕಟ್ಕೋಬೋದು. ಬೇಡ ಅಂದರೆ ಬ್ಯಾಕ್ ಸೈಡಿಂದ ಈ ಥರ ಗಮ್ ಹಚ್ಚಿ ಕೂಡ ನೀವು ಅಟ್ಯಾಚ್ ಮಾಡ್ಕೋಬೋದು. ಇವಾಗ ಕುಚ್ಚನ್ನು ರೆಡಿ ಮಾಡ್ಕೊಳ್ಳೋದನ್ನು ನೋಡೋಣ. ಇಲ್ಲಿ ವೆಜಿಟೇಬಲ್ ಕಟ್ಟಿಂಗ್ ಬೋರ್ಡನ್ನು ತಗೊಂಡಿದ್ದೀನಿ. ಮಕ್ಕಳ ರೈಟಿಂಗ್ ಪ್ಯಾಡ್ ಇರುತ್ತಲ್ಲ ಅದಕ್ಕೂ ಕೂಡ ಮಾಡ್ಕೋಬೋದು. ಹಾಗೆ ರೈಟಿಂಗ್ ಟೇಬಲ್ ಇರುತ್ತಲ್ಲ ಅದಕ್ಕೂ ಕೂಡ ಮಾಡ್ಕೋಬೋದು. ಕಾಲಿಂದ ಕೂಡ ಯಾವ ಥರ ಸುತ್ತಬೇಕಂತ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಬೇಕು ಅಂದರೆ ಆ ಥರ ಕೂಡ ಮಾಡ್ಕೋಬೋದು. ಜಾಸ್ತಿ ಉದ್ದ ಬೇಕಂದರೆ ಕಾಲಿಂದ ಮಾಡ್ಕೊಳ್ಳಿ, ತುಂಬಾ ಉದ್ದವಾದ ಕುಚ್ಚು ರೆಡಿ ಆಗುತ್ತೆ. ನಾನಿಲ್ಲಿ ನೋಡಿ 2 ಥ್ರೆಡ್ಗಳನ್ನು ತಗೊಂಡಿದ್ನಲ್ಲ, 2 ಥ್ರೆಡ್ನ ಈ ಮುಂದಿನ ತುದಿ ಇದೆಯಲ್ಲ ಇದನ್ನು ಈ ಥರ ಸಮವಾಗಿ ಇಟ್ಕೋತೀನಿ. ಈ ಥರ ತಗೊಂಡು ನನಗಿಲ್ಲಿ 150 ಎಳೆ ಕುಚ್ಚು ಬೇಕು. 2 ದಾರ ಇರೋದ್ರಿಂದ ನಾನೀಗ 75 ಎಳೆ ಸುತ್ಕೋತೀನಿ. ಈ ಥರ ಇಟ್ಕೊಂಡು ಇದಕ್ಕೆ ಈ ಥರ ಇಟ್ಕೊಳ್ಳಿ. ಈ ಥರ ಸುತ್ತುತ್ತಾ ಬನ್ನಿ. 75 ಸಲ ಸುತ್ಕೋಬೇಕು. ನಾನಿಲ್ಲಿ 75 ಸಲ ಸುತ್ಕೊಂಡ್ಮೇಲೆ ತೋರಿಸ್ತೀನಿ. 150 ಎಳೆ ಕಂಪ್ಲೀಟ್ ಆಗಿದೆ. 75 ಸಲ ಸುತ್ಕೊಂಡಿದ್ದೀನಲ್ಲ, 150 ಎಳೆ ಕಂಪ್ಲೀಟ್ ಆಗಿದೆ. ಇವಾಗ ಇದನ್ನ ಈ ಥರ ಸಮವಾಗಿ ತಗೊಂಡು ಕಟ್ ಮಾಡ್ಕೋಬೇಕು. ಇದನ್ನ ನೀವು ಒಂದು ವೇಳೆ ಸೀರೆಗೆ ಹೋಲ್ ಹಾಕಿ ಕುಚ್ಚನ್ನು ಕಟ್ತೀನಿ ಅಂದರೆ ಇದನ್ನ ಹಿಂದೆ ಮುಂದೆ ಮಾಡಿಕೊಂಡು ಚೂಪಾಗಿ ಮಾಡ್ಕೊಳ್ಳಿ. ನಾನಿಲ್ಲಿ ಕ್ರೋಶ ಹಾಕ್ಕೊಂಡು ಚೈನ್ ಹಾಕ್ಕೊಂಡಿದ್ದೀನಲ್ಲ, ಅದರಲ್ಲಿ ಹಾಕೋದ್ರಿಂದ ನಾನು ಹಾಗೆ ಇದನ್ನ ಈ ಥರ ಗಮ್ಮನ್ನು ಹಚ್ಕೋತೀನಿ. ಒಂದು ವೇಳೆ ನೀವು ಹೋಲ್ ಹಾಕಿ ಮಾಡ್ಕೊಳ್ತೀನಿ ಅಂದರೆ ಚೂಪಾಗಿ ಮಾಡಿಕೊಂಡು ಮಾಡ್ಕೊಳ್ಳಿ. ಇದೇ ಥರ ನಾನು ಈ ಕಲರ್ ಕೂಡ ಕುಚ್ಚನ್ನು ರೆಡಿ ಮಾಡ್ತಿದ್ದೀನಿ. ಹಾಗೆ ನೋಡಿ, ಈ ಥರ ಮಾಡ್ಕೊಳ್ಳೋದ್ರಿಂದ ಕುಚ್ಚು ನೀಟಾಗಿ ಬರೋದಿಲ್ಲ. ಅದಕ್ಕೋಸ್ಕರ ನಾನು ಸ್ಟ್ರೇಟ್ನರನ್ನು ಬಳಸಿ ಇದನ್ನು ಸ್ಟ್ರೇಟಾಗಿ ಮಾಡ್ಕೋತೀನಿ. ಇನ್ನೊಂದು ಈ ಕುಚ್ಚನ್ನು ರೆಡಿ ಮಾಡಿಕೊಂಡು 2 ಕೂಡ ಸ್ಟ್ರೇಟ್ ಮಾಡಿಕೊಂಡು ತೋರಿಸ್ತೀನಿ ಕುಚ್ಚು ಯಾವ ಥರ ನೀಟಾಗಿ ಬಂದಿದೆ ಅಂತ. ಓಕೆ ನೋಡಿ, ಈ ಥರ ಸ್ಟ್ರೇಟಾಗಿ ಮಾಡ್ಕೊಂಡಿದ್ದೀನಿ. 2 ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. 150 ಎಳೆ ಇದೆ. ಇದನ್ನು ನಾವು ಕುಚ್ಚು ಹಾಕ್ಕೊಂಡು ಡಬಲ್ ಮಾಡ್ಕೋತೀವಲ್ಲ, ಆವಾಗ ನಮಗಿಲ್ಲಿ 300 ಎಳೆ ಆಗುತ್ತೆ. ನೋಡಿ, ಈ ಥರ ನಾವು ಸ್ಟ್ರೇಟ್ನರ್ನಿಂದ ನೀಟಾಗಿ ಮಾಡ್ಕೊಳ್ಳೋದ್ರಿಂದ ಕುಚ್ಚು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ಥರ ಕುಚ್ಚು ಕಟ್ಕೊಂಡಾಗ
ಲುಕ್ ಚೆನ್ನಾಗಿರುತ್ತೆ. ಕಸ್ಟಮರ್ಗಳು ಕೂಡ ಇಷ್ಟಪಟ್ಟು ಹಾಕಿಸ್ಕೊಳ್ತಾರೆ. ಒಂದು ವೇಳೆ ನಿಮ್ಮ ಹತ್ರ ಸ್ಟ್ರೈಟ್ನರ್ ಇಲ್ಲ ಅಂದರೆ ಐರನ್ ಬಾಕ್ಸಿಂದ ಕೂಡ ನೀವು ಐರನ್ ಮಾಡಿ ಹಾಕ್ಕೋಬೋದು. ಹಾಗೆ ಅದನ್ನು ಬೇಡ ಅಂದರೆ ನೀರಿಂದ ಕೂಡ ನೀವು ಮಾಡ್ಕೊಳ್ಳೋದನ್ನು ಕೂಡ ನಾನು ತೋರಿಸಿದ್ದೀನಿ. ಆ ಥರ ಕೂಡ ನೀವು ಮಾಡ್ಕೋಬೋದು. ಒಂದು ಕುಚ್ಚು ಹಾಕಿ ತೋರಿಸ್ತೀನಿ ಯಾವ ಥರ ಹಾಕ್ಕೋಬೇಕಂತ. ಇಲ್ಲಿ 5 ಚೈನ್ಸ್ ಹಾಕಿದ್ದೀನಲ್ಲ, ಅದರ ಒಳಗಡೆ ಈ ರೆಡಿ ಇರುವ ಕುಚ್ಚನ್ನು ಈ ಥರ ತಗೊಂಡು ಬರ್ತೀನಿ. ಈ ಥರ ತಗೊಂಡು ಬಂದು ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಳ್ಳಿ. ನೋಡಿಕೊಂಡು ನೀಟಾಗಿ ಸಮವಾಗಿ ತಗೊಂಡು ಇಟ್ಕೋಬೇಕು. ಹಾಗೆ ನಾರ್ಮಲ್ ನೀಡಲ್ಗೆ ಜರಿ ಥ್ರೆಡನ್ನು ಪೋಣಿಸಿ ಇಟ್ಕೊಂಡಿದ್ದೀನಲ್ಲ, ಇದನ್ನು ಈ ಥರ ಬ್ಯಾಕ್ ಸೈಡಿಂದ ಮುಂದ್ಗಡೆ ತರ್ತೀನಿ. ಸ್ವಲ್ಪ ಜರಿ ಥ್ರೆಡ್ಡು ಬ್ಯಾಕ್ ಸೈಡಲ್ಲಿ ಬಿಟ್ಕೋಬೇಕು, ಹಾಗೆ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ಅದಾದಮೇಲೆ ಒಂದು ಲಾಕ್ ಮಾಡ್ಕೋತೀನಿ ಈ ಥರ. ಅದಾದಮೇಲೆ ಒಂದು 3ರಿಂದ 4 ಸಲ ಕುಚ್ಚಿಗೆ ಜರಿ ಥ್ರೆಡನ್ನು ಸುತ್ಕೊಳ್ಳಿ. ಅದಾದಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ಥರ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಸ್ವಲ್ಪ ಜರಿ ಥ್ರೆಡನ್ನು ಬಿಟ್ಟು ಕಟ್ ಮಾಡ್ಕೋಬೇಕು. ಅದಾದಮೇಲೆ ಕುಚ್ಚನ್ನು ಸಮವಾಗಿ ತಗೊಳ್ಳಿ. ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನಾನು ಒಂದಿಷ್ಟು ಮಾಡ್ಕೊಂಡಿದ್ದೀನಿ ಮೀಡಿಯಮ್ ಸೈಜಲ್ಲಿ. ಈ ಥರ ಸೀರೆ ಪೂರ್ತಿ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಲ್ಯಾವೆಂಡರ್ ಕಲರು, ಒಂದು ಈ ಕಲರ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್ ನೋಡಿ, ಪೂರ್ತಿ ಸೀರೆ ಕಂಪ್ಲೀಟ್ ಆಗಿದೆ. ಕುಚ್ಚು ಕಟ್ಟೋದು 150 ಎಳೆ ತೊಗೊಂಡಿದ್ನಲ್ಲ, ಕುಚ್ಚು ಡಬಲ್ ಮಾಡಿಕೊಂಡಾಗ 300 ಎಳೆ ಆಗುತ್ತೆ. ಈ ಥರ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು. ಇದಕ್ಕೆ 350ವರೆಗೂ ಚಾರ್ಜನ್ನು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ಕೆಲವೊಂದು ಸಲ ಕಡಿಮೆ ಪ್ರೈಸಸನ್ನು ನಾವು ತೊಗೋಬೇಕಾಗುತ್ತೆ. ಎಲ್ಲ ಕಸ್ಟಮರ್ಗಳು ಒಂದೇ ಥರ ಇರೋದಿಲ್ಲ. ನಾನು ಇದಕ್ಕೆ 250 ಚಾರ್ಜ್ ಮಾಡ್ಕೊಂಡಿದ್ದೀನಿ. ನೋಡಿ, 2 ತರಹದ ಕುಚ್ಚುಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಸಿಲ್ವರ್ ಕಲರು ಮತ್ತು ಬ್ಲೂ. ಇಲ್ಲಿ ಪಲ್ಲು ಬಂದು ಸ್ವಲ್ಪ ಲೈಟ್ ಆರೆಂಜ್ ಇದೆ. ಇದೇ ಕಲರ್ ತೊಗೊಂಡ್ರೆ ಇದ್ರ ಮೇಲೆ ಕುಚ್ಚು ಕಾಣಿಸಲ್ಲ. ಹಾಗೆ ಬಾಡಿ ಕಲರ್ ಬಂದು ಪಿಕಾಕ್ ಗ್ರೀನ್ ಇದೆ. ಈ ಕಲರ್ ತೊಗೊಂಡ್ರೆ ಇದ್ರ ಮೇಲೆ ಬಿದ್ದಾಗ ಕುಚ್ಚುಗಳು ಕೂಡ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ನಾನು ಬಾರ್ಡರ್ನಲ್ಲಿರುವಂತಹ ಸಿಲ್ವರು ಮತ್ತು ಬ್ಲೂ ಈ ಕಲರ್ದು ನಾನು 2 ಕುಚ್ಚುಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬಾ ಉದ್ದವಾಗಿ ಕುಚ್ಚನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಉದ್ದವಾದ ಕುಚ್ಚನ್ನು ಯಾವ ಥರ ಮಾಡಬೇಕಂತ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಬೇಕು ಅಂದರೆ ಮೇಲ್ಗಡೆ ಲಿಂಕನ್ನು ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇದನ್ನು ನಾನು ಸ್ಟ್ರೇಟ್ನರ್ನಿಂದ ನೀಟಾಗಿ ಸ್ಟ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಕುಚ್ಚುಗಳು ತುಂಬ ನೀಟಾಗಿ ಬರುತ್ತೆ. ಕಸ್ಟಮರ್ಗಳು ಕೂಡ ತುಂಬ ಇಷ್ಟಪಟ್ಟು ಕುಚ್ಚುಗಳನ್ನು ಹಾಕಿಸ್ಕೊಳ್ತಾರೆ. ಮುಂದ್ಗಡೆ ನೋಡಿ, ಈ ಥರ ಗಮ್ ಹಚ್ಚಿ ಚೂಪಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಮಾಡೋದ್ರಿಂದ ಸೀರೆಗೆ ನಾವು ಹೋಲ್ ಹಾಕಿ ಕುಚ್ಚನ್ನು ಹಾಕ್ಕೊಳ್ಳುವಾಗ ತುಂಬ ಸಲೀಸಾಗಿ ಬರುತ್ತೆ. ಇದು ಇಲ್ಲ ಅಂದರೆ ಸೀರೆ ಒಳಗಡೆ ಸಿಕ್ಕಾಕೊಟ್ಟೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ಥರ ಚೂಪಾಗಿ ಮಾಡ್ಕೊಳ್ಳಿ. ಇಲ್ಲಿ ಹೋಲ್ ಮಾಡೋದಕ್ಕೆ ನಾನು ಕ್ರೋಶಾ ನೀಡಲನ್ನು ಯೂಸ್ ಮಾಡ್ಕೋತಿದ್ದೀನಿ. ಯಾವುದಾದ್ರೂ ಸರಿ, ಕ್ರೋಶಾ ನೀಡಲಿಂದ ಮಾಡ್ಕೊಳ್ಳೋದ್ರಿಂದ ಹೋಲು ಕರೆಕ್ಟಾಗಿ ಬೀಳುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ಕುಚ್ಚನ್ನು ಕಟ್ ಮಾಡೋದಕ್ಕೆ ಟ್ರಿಮ್ಮರನ್ನು ಯೂಸ್ ಮಾಡ್ಕೋತಿದ್ದೀನಿ. ಇದರಿಂದ ಕಟ್ ಮಾಡೋದ್ರಿಂದ ಕುಚ್ಚುಗಳು ಕರೆಕ್ಟಾಗಿ ಕಟ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ನಾನು ಜರಿ ಥ್ರೆಡ್ ಸಿಲ್ವರ್ ಕಲರ್ದು ಯೂಸ್ ಮಾಡ್ಕೋತಿದ್ದೀನಿ. ಯಾಕಂದರೆ ಸಿಲ್ವರ್ ಕಲರ್ ಬಂದಿದೆಯಲ್ಲ, ಅದಕ್ಕೋಸ್ಕರ ಸಿಲ್ವರ್ ಜರಿ ಥ್ರೆಡ್ಡನ್ನು ಯೂಸ್ ಮಾಡ್ಕೋತಿದ್ದೀನಿ. ಇದನ್ನು ನಾನು ಒಂದು ಈ ಥರ ಚಿಕ್ಕ ನಾರ್ಮಲ್ ನೀಡಲ್ಗೆ 2 ಎಳೆ ಪೋಣಿಸ್ಕೊಂಡು ಕಟ್ಕೋತೀನಿ. 4 ಎಳೆ ಕೂಡ ಪೋಣಿಸ್ಕೋಬೋದು, ಹೈಲೈಟ್ ಆಗಿ ಬೇಕು ನಿಮಗೆ ಜರಿ ಥ್ರೆಡ್ ಅಂದರೆ. ಇಲ್ಲಿ ನಾನು ಕುಚ್ಚುಗಳನ್ನು 130 ಎಳೆ ತೊಗೊಂಡಿದ್ದೀನಿ. ಇದನ್ನು ಸೀರೆಗೆ ಹಾಕ್ಕೊಂಡು ಡಬಲ್ ಮಾಡಿದಾಗ 260 ಎಳೆ ಆಗುತ್ತೆ. ಕುಚ್ಚು ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ನೀವು ಮಾಡ್ಕೋಬೋದು. ಇನ್ನೊಂದೇನೆಂದರೆ, ಒಂದು ಥ್ರೆಡ್ಗೆ 20 ರೂಪಾಯಿಗಳನ್ನು ನಾವು ಕೊಡಬೇಕಾಗುತ್ತೆ. ಕೆಲವೊಂದು ಕಡೆ ಇನ್ನೂ ಜಾಸ್ತಿ ಇರುತ್ತೆ. ನಮ್ಮ ಕಡೆ ಎಲ್ಲ 15 ರುಪೀಸ್ ಕೂಡ ಇದೆ. ಮೇನ್ ಬಜಾರು ಮಾರ್ಕೆಟಲ್ಲಿ ಹೋದರೆ 20 ರುಪೀಸು ಆ ಥರ ಇರುತ್ತೆ. ಇವಾಗ ನೋಡಿ, ಇದನ್ನು 20 ಅಂತ ಇಟ್ಕೊಂಡ್ರೆ ಒಂದು ಥ್ರೆಡ್ಡಲ್ಲಿ ನಮಗೆ ಆಫ್ ಖರ್ಚಾಗುತ್ತೆ. ಟೋಟಲ್ 40 ರುಪೀಸಲ್ಲಿ ನಮಗೆ ಖರ್ಚಾಗೋದು. 2 ಕಲರ್ ಥ್ರೆಡ್ಡಲ್ಲ, ಬರೀ 20 ರೂಪಾಯಿಗಳನ್ನು ಖರ್ಚು ಮಾಡಿಕೊಂಡು ಸೀರೆ ಪೂರ್ತಿ ನಾವು ಕುಚ್ಚನ್ನು ಹಾಕ್ಕೋಬೋದು. ಹಾಗೆ ಇದಕ್ಕೆ 350ವರೆಗೂ ನಾವು ಚಾರ್ಜನ್ನು ಕೂಡ ಮಾಡ್ಕೋಬೋದು. ಓಕೆ, ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೀವು ಸೀರೆಗೆ ಮೊದಲೇ ಮಾರ್ಕನ್ನು ಕೂಡ ಮಾಡ್ಕೋಬೋದು. ಬೇಡ ಅಂದರೆ ಬೆರಳಳತೆಯಿಂದ ಕೂಡ ನೀವು ಮಾಡ್ಕೋಬೋದು. ನಾನಿಲ್ಲಿ ಬೆರಳಳತೆಯಿಂದ ಮಾಡಿ ತೋರಿಸ್ತೀನಿ. ಸ್ಟಾರ್ಟಿಂಗಲ್ಲಿ ಮೊದಲು ಈ ಥರ ಕ್ರೋಶಾ ನೀಡಲ್ನಿಂದ ಹೋಲನ್ನು ಮಾಡ್ಕೊಳ್ಳಿ. ಹೋಲ್ ಮಾಡಿಕೊಂಡು ರೆಡಿ ಇರುವ ಕುಚ್ಚನ್ನು ಈ ಥರ ಬ್ಯಾಕ್ ಸೈಡಿಂದ ಮುಂದ್ಗಡೆ ತರ್ತೀನಿ.
ಓಕೆ, ಈ ಥರ ತಗೊಂಡು ಬನ್ನಿ. ನಾನಿಲ್ಲಿ ಜಾಸ್ತಿ ಉದ್ದ ಮಾಡ್ಕೊಂಡಿದ್ದೀನಿ. ನಿಮಗೆ ಈ ಥರ ಹಾಕೋಕ್ಕೆ ಬರಲ್ಲ, ಜಾಸ್ತಿ ಉದ್ದ ಇದ್ದರೆ ನಮ್ಗೆ ಹಾಕೋದಕ್ಕೆ ಕಂಫರ್ಟ್ ಇರಲ್ಲ ಅಂದರೆ ನೀವು ಉದ್ದವನ್ನು ಕಡಿಮೆ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಒಂದೇ ಸಲಕ್ಕೆ ಆಗಲಿ ಮತ್ತೆ ಪದೇ ಪದೇ ಯಾಕೆ ಈ ಥರ ಮಾಡ್ಕೋಬೇಕು ಕುಚ್ಚನ್ನು ಅಂತ ಉದ್ದವಾಗಿ ಮಾಡ್ಕೊಂಡಿದ್ದೀನಿ. ಕಾಲಿಂದ ಮಾಡ್ಕೊಂಡಿರೋದು ನಾನು ಇದನ್ನು ಯಾವ ಥರ ಮಾಡಬೇಕಂತ ವಿಡಿಯೋ ಕೂಡ ಮಾಡಿದ್ದೀನಿ. ಇವಾಗ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿರೋ ನೀಡಲು ಬ್ಯಾಕ್ ಸೈಡಿಂದ ಈ ಥರ ಮುಂದ್ಗಡೆ ತಗೊಂಡು ಬನ್ನಿ. ಜಾಸ್ತಿ ಜನ ಕಮೆಂಟ್ ಹಾಕ್ತಾ ಇರ್ತೀರ ಈ ಜರಿ ಥ್ರೆಡ್ಡು ಹಾಕುವಾಗ ಜರುಗುತ್ತೆ ಅಂತ. ನೋಡಿ, ಈ ಥರ ಮೊದಲೇ ಒಂದು ಸಲ ನಾವು ಈ ಥರ ಹಿಡ್ಕೊಂಡು ಟೈಟಾಗಿ ಲಾಕ್ ಮಾಡ್ಕೊಂಡ್ಬಿಟ್ರೆ ಯಾವುದೇ ಕಾರಣಕ್ಕೂ ಜರುಗೋದಿಲ್ಲ. ನೋಡಿ, ಈಗ ಬಿಟ್ಟರೂ ಕೂಡ ಟೈಟಾಗೆ ಕುಂತಿದೆಯಲ್ಲ. ಒಂದು ಸಲ ಲಾಕ್ ಮಾಡ್ಕೊಂಡ್ಮೇಲೆ 3 ರಿಂದ 4 ಸಲ ಕುಚ್ಚಿಗೆ ನಾವು ಜರಿ ಥ್ರೆಡನ್ನು ಸುತ್ಕೋಬೇಕು. ಈ ಥರ ಸುತ್ತಕೊಂಡು ಬ್ಯಾಕ್ ಸೈಡಿಂದ ಈ ಥರ ಮೇಲ್ಗಡೆಯಿಂದ ನೀಡಲನ್ನು ತಂದು ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಕುಚ್ಚು ನೋಡಿ ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನಿಮಗೆ ಜಾಸ್ತಿ ಉದ್ದ ಬೇಕಿದ್ದರೆ ಉದ್ದ ಮಾಡ್ಕೊಳ್ಳಿ, ಶಾರ್ಟ್ ಬೇಕಿದ್ದರೆ ಶಾರ್ಟ್ ಮಾಡ್ಕೊಳ್ಳಿ. ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ. 137 ಕುಚ್ಚು ತೊಗೊಂಡಿದ್ದೆ. ಡಬಲ್ ಮಾಡಿಕೊಂಡಾಗ 267 ಆಗಿದೆ. ನೆಕ್ಸ್ಟು ಪಕ್ಕದಲ್ಲೇ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಹೋಲನ್ನು ಮಾಡ್ಕೋತೀನಿ. ಹೋಲ್ ಮಾಡಿಕೊಂಡು ಈ ಕುಚ್ಚನ್ನು ಈ ಥರ ಕೆಳಗಡೆಯಿಂದ ತರ್ತೀನಿ. ಫಸ್ಟು ಒಂದು ಕುಚ್ಚು ನಾವು ಎಷ್ಟು ಉದ್ದಕ್ಕೆ ಮಾಡ್ಕೊಂಡಿರ್ತೀವೋ ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಸೇಮ್ ಉದ್ದಕ್ಕೆ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಅವಾಗ ಮಾತ್ರ ಡಿಸೈನ್ ಚೆನ್ನಾಗಿ ಕಾಣಿಸೋದು. ನೀವು 1/2 ಇಂಚು ಅಥವಾ 1 ಇಂಚಿಗೆ ಮೊದಲೇ ಮಾರ್ಕನ್ನು ಕೂಡ ಮಾಡಿ ಇಟ್ಕೋಬೋದು. ನಾನಿಲ್ಲಿ ಮಾರ್ಕ್ ಮಾಡಿಲ್ಲ, ಹಾಗೆ ಬೆರಳೆಳತೆಯಿಂದನೇ ಮಾಡ್ತಾಯಿದ್ದೀನಿ. ಇನ್ನೊಂದು ಥರ ಲಾಕ್ ತೋರಿಸ್ತೀನಿ ನೋಡಿ. ಈ ಥರ ಹಿಡ್ಕೊಂಡು ಇಲ್ಲಿ ನೋಡಿ ಹೂ ಕಟ್ತೀವಲ್ಲ, ಈ ಥರ ಒಂದು ಲಾಕ್ ಮಾಡಿಕೊಂಡ್ರೆ ಆಯಿತು. ಟೈಟಾಗಿ ಕೂಡುತ್ತೆ ಇದು ಕೂಡ. ಅದಾದಮೇಲೆ ಸೇಮ್ ಮತ್ತೆ ಒಂದು 3 ರಿಂದ 4 ಸಲ ಇದಕ್ಕೆ ಜರಿ ಥ್ರೆಡನ್ನು ಸುತ್ಕೋಬೇಕು. ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈ ಥರ ಮೇಲ್ಗಡೆಯಿಂದ ನೀಡಲ್ನ ಕೆಳಗಡೆ ತಂದು ಜರಿ ಥ್ರೆಡ್ ಸ್ವಲ್ಪ ಬಿಟ್ಕೊಂಡು, ಈಗ ಫಸ್ಟನ್ನು ಕುಚ್ಚು ಎಷ್ಟು ಉದ್ದಕ್ಕೆ ಮಾಡ್ಕೊಂಡಿದ್ದೀನೋ ಅಷ್ಟೇ ಉದ್ದಕ್ಕೆ ಇದನ್ನು ಕೂಡ ಮಾಡ್ಕೋತೀನಿ. ನೋಡಿ, ಈ ಥರ ನಾನೀಗ ಮೊದಲು ಬ್ಲೂ ಕಲರ್ದು 4 ಕುಚ್ಚುಗಳನ್ನು ಹಾಕ್ತೀನಿ. ಓಕೆ, ನೋಡಿ 4 ಕುಚ್ಚುಗಳನ್ನು ಈ ಥರ ಸಮವಾಗಿ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಒಂದು ವೇಳೆ ನಾನು ಸೇಮ್ ಪಲ್ಲು ಕಲರ್ ತಗೊಂಡಿದ್ರೆ ಕುಚ್ಚು ಕಾಣಿಸ್ತಿದ್ದಿಲ್ಲ, ಅದಕ್ಕೋಸ್ಕರ ಹೈಲೈಟಾಗಿ ಕಾಣಿಸ್ಲಿ ಅಂತ ತಗೊಂಡಿದ್ದೀನಿ. ಇವಾಗ ಮತ್ತೆ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಹೋಲನ್ನು ಮಾಡ್ಕೊತೀನಿ. ಇವಾಗ ನಾನು ಸಿಲ್ವರ್ ಕಲರ್ ಕುಚ್ಚನ್ನು ಹಾಕ್ತೀನಿ. ನಾನಿಲ್ಲಿ 4 ಬ್ಲೂ ಮತ್ತು 1 ಸಿಲ್ವರ್ ಈ ಥರ ಕಾಂಬಿನೇಷನಲ್ಲಿ ಹಾಕ್ತಾಯಿದ್ದೀನಿ. ಬೇಕಿದ್ದರೆ 4 ಸಿಲ್ವರು 4 ಬ್ಲೂ, ಇಲ್ಲ ಅಂದರೆ ಸಿಂಗಲ್ಲು ಇಲ್ಲ ಡಬಲ್ ಈ ಥರ ಕೂಡ ನೀವು ಮಾಡ್ಕೋಬೋದು. ನಾನು 4 ಬ್ಲೂ ಆದಮೇಲೆ ಒಂದು ಸಿಲ್ವರ್ ಕಲರ್ ಕುಚ್ಚನ್ನು ಹಾಕ್ತಾಯಿದ್ದೀನಿ. ಡಿಫ್ರೆಂಟ್ ಆಗಿರಲಿ ಅಂತ ಈ ಥರ ಮಾಡ್ಕೊತಿದ್ದೀನಿ. ಚೆನ್ನಾಗಿ ಕಾಣಿಸುತ್ತೆ ಈ ಥರ ಹಾಕೋದ್ರಿಂದ. ಎಲ್ಲ ಕುಚ್ಚುಗಳು ಸಮವಾಗಿ ಕಟ್ ಮಾಡ್ಕೊಳ್ಳಿ, ಆವಾಗ ಮಾತ್ರ ಚೆನ್ನಾಗಿ ಬರೋದು ಡಿಸೈನು. ಮೂರರಿಂದ 4 ಸಲ ಜರಿ ಥ್ರೆಡ್ ಸುತ್ತಕೊಂಡು ಬ್ಯಾಕ್ ಸೈಡಿಂದ ಈ ಥರ ಮೇಲ್ಗಡೆಯಿಂದ ನೀಡಲು ಕೆಳಗಡೆ ತರಬೇಕು. ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೊಳ್ಳಿ. ಕುಚ್ಚು ಇವಾಗ ಇವು ಎಷ್ಟು ಕಟ್ ಮಾಡ್ಕೊಂಡಿದ್ದೀನೋ ಬ್ಲೂ ಕಲರ್ದು ಅಷ್ಟೇ ಉದ್ದಕ್ಕೆ ಕಟ್ ಮಾಡ್ಕೊತೀನಿ. ನೋಡಿ, ಈ ಥರ. ಇವಾಗ ಮತ್ತೆ ಒಂದು ಸಿಲ್ವರ್ ಕಲರ್ ಆದಮೇಲೆ 4 ಬ್ಲೂ ಈ ಥರ ಕಾಂಬಿನೇಷನಲ್ಲಿ ಪೂರ್ತಿ ಸೀರೆ ಕಂಪ್ಲೀಟ್ ಮಾಡ್ಕೋತೀನಿ. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಕಂಪ್ಲೀಟ್ ಆದಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. 4 ಬ್ಲೂ ಮತ್ತು 1 ಸಿಲ್ವರ್ ಕಲರ್ ಈ ಥರ ಕಾಂಬಿನೇಷನಲ್ಲಿ ಮಾಡ್ಕೊಂಡಿದ್ದೀನಿ. ಮೊದಲೇ ಹೇಳ್ದಾಗೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಾಂಬಿನೇಷನ್ ಮಾಡಿ ಹಾಕ್ಕೊಳ್ಳಿ. ಹೀಗೆ ಹಾಕಬೇಕಂತೇನಿಲ್ಲ. ಈ ಥರ ಹಾಕೋದ್ರಿಂದ ಹೈಲೈಟಾಗಿ ಕಾಣಿಸುತ್ತೆ, ನೋಡೋದಕ್ಕೂ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ 350ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಕ್ರೋಶಾ ಬರದೇ ಇರೋರು ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ. ಮೊದಲು ನೋಡಿ, ಸೀರೆಗೆ ಕುಚ್ಚು ಹಾಕೋದಕ್ಕೆ ನಮಗೆ ಸಿಲ್ಕ್ ಥ್ರೆಡ್ ಬೇಕಾಗುತ್ತೆ. ಸ್ವಲ್ಪ ಚೆನ್ನಾಗಿರೋ ಸಿಲ್ಕ್ ಥ್ರೆಡನ್ನು ಯೂಸ್ ಮಾಡ್ಕೊಳ್ಳಿ. ನಾನು ಯೂಸ್ ಮಾಡೋದು ನಂದಿ ಮತ್ತು ವರದಾ, ಈ 2 ಬ್ರ್ಯಾಂಡನ್ನು ನಾನು ಯೂಸ್ ಮಾಡ್ಕೋತೀನಿ. ನಿಮ್ಮ ಹತ್ರ ಯಾವುದು ಚೆನ್ನಾಗಿ ಸಿಗುತ್ತೋ ನೀವಿರೋ ಪ್ಲೇಸಲ್ಲಿ
ಆ ಸಿಲ್ಕ್ ಥ್ರೆಡನ್ನು ಯೂಸ್ ಮಾಡ್ಕೊಳ್ಳಿ. ಓಕೆ ನೋಡಿ, ಮೊದಲೇ ನಾವು ಮಾರ್ಕನ್ನು ಮಾಡಿ ಇಟ್ಕೋಬೇಕಾಗತ್ತೆ ಸೀರೆಗೆ. ಒಂದು ವೇಳೆ ನೀವು ಸೀರೆಗೆ ಹಾಕುವಾಗಲೇ ನಾವು ಬೆರಳಳತೆಯಿಂದ ಈ ಥರ ಇಟ್ಕೊಂಡು ಕೂಡ ಮಾಡ್ಕೋಬೋದು. ಇಲ್ಲ ಅಂದರೆ ಈ ಥರ ಮೆಜರ್ಮೆಂಟ್ ಟೇಪಿಂದ ಮೊದಲೇ ಮಾರ್ಕನ್ನು ಕೂಡ ಮಾಡ್ಕೋಬೋದು. ಓಕೆ ನೋಡಿ, ಸ್ಟಾರ್ಟಿಂಗಲ್ಲಿ ಒಂದು ಮಾರ್ಕ್ ಮಾಡ್ಕೋತೀನಿ. ಅದಾದಮೇಲೆ 1 ಇಂಚಷ್ಟು ಗ್ಯಾಪ್ ಬಿಟ್ಕೋತೀನಿ. ಇನ್ನು ನಿಮಗೆ ಹತ್ರ ಬೇಕಿದ್ರೆ ಹತ್ರ ಕೂಡ ಮಾಡ್ಕೋಬೋದು. ನಾನಿಲ್ಲಿ 1 ಇಂಚಷ್ಟು ಗ್ಯಾಪ್ ಬಿಟ್ಕೊಂಡು ಕುಚ್ಚನ್ನು ಮಾಡ್ಕೋತೀನಿ. ಇನ್ನು ದೂರ ಬೇಕಿದ್ರೂ ಕೂಡ ಮಾಡ್ಕೋಬೋದು, ಇನ್ನು ಹತ್ರ ಕೂಡ ಮಾಡ್ಕೋಬೋದು. ಓಕೆ, ಈ ಥರ ಮಾರ್ಕನ್ನು ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಕುಚ್ಚು ಬೇಕಲ್ಲ, ಕುಚ್ಚನ್ನು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಕುಚ್ಚು ಮಾಡೋದಕ್ಕೆ ಒಂದು ಬಾಕ್ಸ್ನ ಕ್ಯಾಪ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಚಿಕ್ಕದಾಗಿ ಒಂದು ಮಾಡ್ಕೋತಿದ್ದೀನಿ, ಯಾಕಂದರೆ ಸ್ವಲ್ಪ ಮಾಡ್ತಾ ಇದ್ದೀನಲ್ಲ ಅದಕ್ಕೋಸ್ಕರ. ಸೀರೆಗೆ ಮಾಡ್ತಾ ಇದ್ರಿ ನೀವು ಕುಚ್ಚನ್ನು ಯಾವ ಥರ ರೆಡಿ ಮಾಡ್ಕೋಬೇಕಂತ ಆಲ್ರೆಡಿ ತೋರಿಸಿದ್ದೀನಿ. ಇವಾಗ ನೋಡಿ, ಈ ಥರ ಇಟ್ಕೋಬೇಕಾಗತ್ತೆ. ಥ್ರೆಡ್ ಈ ಥರ ಇಟ್ಕೊಂಡು ಇದನ್ನು ಸುತ್ಕೊಳ್ಳಿ. ಕುಚ್ಚು ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ಸುತ್ಕೊಳ್ಳಿ. ನಾನು ಈ ಡಿಸೈನ್ ಮಾಡ್ಕೋತಿದ್ದೀನಲ್ಲ, ಈ ಡಿಸೈನ್ಗೆ 120, ಅದಕ್ಕಿಂತ ಒಳಗಡೆ ಬೇಕಾಗುತ್ತೆ. ಜಾಸ್ತಿ ಆದರೆ ಈ ಡಿಸೈನ್ಗೆ ಕರೆಕ್ಟಾಗಿ ಬರೋದಿಲ್ಲ. ಅದಕ್ಕೋಸ್ಕರ 120 ನಾನು ಈ ಥರ ಸುತ್ಕೋತೀನಿ. ಓಕೆ, ಈ ಥರ ಸುತ್ಕೊಂಡ್ಮೇಲೆ ನಾನೀಗ 120 ಟೈಮ್ಸ್ ಸುತ್ಕೋತೀನಿ. ಒಂದು ವೇಳೆ 2 ದಾರ ಇದ್ದರೆ ಸೇಮ್ ಕಲರು 160 ಟೈಮ್ಸ್ ಈ ಥರ ಕೂಡ ಸುತ್ಕೊಂಡು ಬೇಗನೆ ಕಂಪ್ಲೀಟ್ ಮಾಡ್ಕೋಬೋದು. ಓಕೆ, ಈ ಥರ ನಾನೀಗ 120 ಟೈಮ್ಸ್ ಸುತ್ಕೋತೀನಿ. ಓಕೆ ನೋಡಿ, 120 ಟೈಮ್ಸು ಕಂಪ್ಲೀಟ್ ಆಗಿದೆ. ಇದನ್ನು ಇವಾಗ ನಾನು ಸಮವಾಗಿ ತಗೊಂಡು ಕಟ್ ಮಾಡ್ಕೋತೀನಿ. ನೋಡಿ, ಈ ಥರ ಕಟ್ ಮಾಡ್ಕೊಂಡ್ಮೇಲೆ ಇದನ್ನು ಸ್ವಲ್ಪ ಇಂಚು ಮುಂಚು ಮಾಡ್ಕೊಳ್ಳಿ, ಯಾಕಂದರೆ ನನಗೆ ಈ ಡಿಸೈನ್ ಹಾಕೋದಕ್ಕೆ ಚೂಪಾಗಿ ಬೇಕು. ಒಂದು ವೇಳೆ ನೀವು ಹಾಗೆ ಕ್ರೋಶಾದೊಳಗೆ ಚೈನ್ಸ್ ಹಾಕಿರ್ತೀವಲ್ಲ ಅದರೊಳಗಡೆ ಹಾಕೋದಕ್ಕೆ ಅಂದರೆ ಹಾಗೆ ಸಮವಾಗಿ ತಗೊಂಡು ಮಾಡ್ಕೋಬೋದು. ನನಗಿಲ್ಲಿ ಚೂಪಾಗಿ ಬೇಕು, ಅದಕ್ಕೋಸ್ಕರ ನಾನೀಗ ಇದನ್ನು ಈ ಥರ ಮಾಡ್ಕೋತಿದ್ದೀನಿ. ಇಂಚು ಮುಂಚು ಮಾಡಿಕೊಂಡು ಇದಕ್ಕೆ ಗಮ್ಮನ್ನು ಹಚ್ಕೋಬೇಕು. ಸ್ವಲ್ಪ ಚೂಪಾಗಿ ಮಾಡ್ಕೊಳ್ಳಿ. ಈ ಥರ ಚೂಪಾಗಿ ಮಾಡ್ಕೋಬೇಕು. ನೋಡಿ, ಈ ಥರ ಚೂಪಾಗಿ ಮಾಡ್ಕೋಬೇಕು. ಇದು ಕಂಪ್ಲೀಟಾಗಿ ಒಣಗಿದ ಮೇಲೆ ಗಟ್ಟಿ ಆಗುತ್ತಲ್ಲ, ಅವಾಗ ಯೂಸ್ ಮಾಡಿಕೊಂಡ್ರೆ ನಮಗೆ ಸೀರೆಗೆ ಹಾಕೋದಕ್ಕೆ ತುಂಬ ಯೂಸ್ ಆಗುತ್ತೆ. ನೋಡ್ತಾ ಇರ್ಬೋದು, ಕುಚ್ಚಿಲಿ ಮುದ್ದೆ ಮುದ್ದೆ ಕಾಣಿಸ್ತಾ ಇದೆಯಲ್ಲ, ಇದನ್ನು ನಾನು ಇವಾಗ ಸ್ಟ್ರೇಟ್ನರ್ನಿಂದ ಯೂಸ್ ಮಾಡ್ಕೋತಿದ್ದೀನಿ. ನೀಟಾಗಿ ಅದನ್ನು ಸ್ಟ್ರೇಟ್ ಮಾಡ್ಕೋಬೇಕು. ಈ ಥರ ಸ್ಟ್ರೇಟ್ನರ್ ಯೂಸ್ ಮಾಡಿಕೊಂಡು ಇದನ್ನು ನೀಟಾಗಿ ಮಾಡ್ಕೋತೀನಿ. ಇಲ್ಲ ಅಂದರೆ ನೀವು ಐರನ್ ಬಾಕ್ಸಿಂದ ಕೂಡ ಮಾಡ್ಕೋಬೋದು. ಸ್ಟ್ರೇಟ್ ಮಾಡ್ಕೊಂಡ್ಮೇಲೆ ತೋರಿಸ್ತೀನಿ ಕುಚ್ಚು ಯಾವ ಥರ ಕಾಣಿಸ್ತಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ, ಸ್ಟ್ರೇಟಾಗಿ ಮಾಡ್ಕೊಂಡ್ಮೇಲೆ ಈ ಥರ ಕಾಣಿಸ್ತಾ ಇದೆ. ಈ ಥರ ಮಾಡಿಕೊಂಡು ಕುಚ್ಚನ್ನು ಕಟ್ಕೊಳ್ಳೋದ್ರಿಂದ ಕುಚ್ಚುಗಳು ತುಂಬ ಅಂದರೆ ತುಂಬ ನೀಟಾಗಿ ಬರುತ್ತೆ. ಎಲ್ಲೂ ಕೂಡ ಮುದ್ದೆ ಕಾಣಿಸೋದಿಲ್ಲ. ಹಾಗೆ ಕಸ್ಟಮರ್ಗಳು ಕೂಡ ಇಷ್ಟಪಟ್ಟು ಹಾಕಿಸ್ಕೊಳ್ತಾರೆ. ಈ ಥರ ಬೀಡ್ಸ್ಗಳನ್ನು ಯೂಸ್ ಮಾಡಿ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಹಾಗೆ ಹೋಲ್ ಹಾಕೋದಕ್ಕೆ ನಾನು ಕ್ರೋಶಾ ನೀಡಲನ್ನು ಯೂಸ್ ಮಾಡ್ಕೋತಿದ್ದೀನಿ. ಹಾಗೆ ಕುಚ್ಚನ್ನು ಕಟ್ ಮಾಡೋದಕ್ಕೆ ಟ್ರಿಮ್ಮರನ್ನು ಯೂಸ್ ಮಾಡ್ಕೋತಿದ್ದೀನಿ. ಇದರಿಂದ ಕಟ್ ಮಾಡೋದ್ರಿಂದ ಕುಚ್ಚು ನೀಟಾಗಿ ಕಟ್ ಆಗುತ್ತೆ, ಅದಕ್ಕೋಸ್ಕರ. ಹಾಗೆ ನಾನು 3 mm ಇರುವಂತಹ ಚಿಕ್ಕ ಬೀಡ್ಸ್ ಇದು ಕೂಡ ಯೂಸ್ ಮಾಡ್ಕೋತಿದ್ದೀನಿ, ಈ ಬೀಡ್ಸನ್ನು ಕೂಡ. ಹಾಗೆ ಕುಚ್ಚು ಕಟ್ಟೋದಕ್ಕೆ ನಾನು ಜರಿ ಥ್ರೆಡನ್ನು ಯೂಸ್ ಮಾಡ್ಕೋತಿದ್ದೀನಿ. ಈ ಥರ ಒಂದು ನಾರ್ಮಲ್ ನೀಡಲ್ಗೆ 2 ಎಳೆ ಜರಿ ಥ್ರೆಡನ್ನು ಪೋಣಿಸ್ಕೋತೀನಿ. 1 ಎಳೆ ಪೋಣಿಸ್ಕೊಂಡು ಅದನ್ನು ಡಬಲ್ ಮಾಡ್ಕೋತೀನಿ. ದಪ್ಪ ಬೇಕಿದ್ದರೆ ನೀವು 2 ಎಳೆ ಪೋಣಿಸ್ಕೊಂಡು 4 ಎಳೆ ಕೂಡ ಮಾಡಿಕೊಂಡು ಅದರಿಂದ ಕೂಡ ಚೆನ್ನಾಗಿ ಕಾಣಿಸುತ್ತೆ ಕುಚ್ಚು. ಜರಿ ಥ್ರೆಡ್ ಹೈಲೈಟ್ ಆಗಿ ಕಾಣಿಸುತ್ತೆ. ಓಕೆ, ಡಿಸೈನನ್ನು ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ ನೋಡಿ, ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲು ಎಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀನೋ ಅಲ್ಲಿ ನಾನು ಈ ಥರ ಕ್ರೋಶಾ ನೀಡಲಿಂದ ಹೋಲ್ ಮಾಡ್ಕೋತೀನಿ. ಅದಾದಮೇಲೆ ಈ ರೆಡಿ ಇರೋ ಕುಚ್ಚನ್ನು ಈ ಥರ ಬ್ಯಾಕ್ ಸೈಡಿಂದ ಮುಂದ್ಗಡೆ ತೊಗೋಬೇಕು. ನೋಡಿ, ಈ ಥರ ತೊಗೊಂಡ್ಮೇಲೆ ಇದಕ್ಕೆ ಒಂದು ಈ ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ನೋಡಿ, ಈ ಬೀಡು ಇಲ್ಲಿ ಜಾಸ್ತಿ ದಪ್ಪವಾಗಿ ಕುಚ್ಚು ತೊಗೊಂಡ್ರೆ ಈ ಬೀಡು ಅದರ ಒಳಗಡೆಗೆ ಹೋಗೋದಿಲ್ಲ. ಅದಕ್ಕೋಸ್ಕರ 120 ಮಾತ್ರ ತೊಗೊಂಡಿದ್ದೀನಿ. ಇದನ್ನು ಕುಚ್ಚು ಎಷ್ಟು ಬೇಕೋ ನೋಡಿಕೊಂಡು ನೀಟಾಗಿ ಕರೆಕ್ಟಾಗಿ ಈ ಥರ ಇಟ್ಕೊಳ್ಳಿ. ಜರಿ ಥ್ರೆಡನ್ನು ಪೋಣಿಸಿ ಇಟ್ಕೊಂಡಿರೋ ನೀಡಲ್ ಇದೆಯಲ್ಲ, ಬ್ಯಾಕ್ ಸೈಡಿಂದ ಈ ಥರ ಮುಂದ್ಗಡೆ ತರಬೇಕು. ಈ ಥರ ತಂದು ಇವಾಗ ಹೂ ಕಟ್ತೀವಲ್ಲ ಆ ಥರ ಒಂದು ಲಾಕ್ ಮಾಡ್ಕೋತೀನಿ. ನೋಡಿ, ಈ ಥರ. ಅದಾದಮೇಲೆ ಮತ್ತೆ 2 ಸಲ ನಾನು ಇದಕ್ಕೆ ಸುತ್ಕೋತೀನಿ. ಈ ಥರ 2 ಸಲ ಸುತ್ಕೊಂಡ್ಮೇಲೆ ಇದಕ್ಕೆ ಒಂದು 3 mm ಇರುವಂತಹ ಒಂದು ಬೀಡನ್ನು ಆ್ಯಡ್ ಮಾಡ್ಕೋತೀನಿ, ರೌಂಡ್ ಬೀಡು. ಇಲ್ಲಿ ಲೀಫ್ ಬೀಡ್ ಕೂಡ ಯೂಸ್ ಮಾಡ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಇದು ಕರೆಕ್ಟಾಗಿ ಮಿಡಲ್ನಲ್ಲಿ ಬರೋ ಥರ ನಮ್ಮ ಎಡಗೈನ ಬೆರಳಿಂದ ಈ ಥರ ನೀಟಾಗಿ ಅದನ್ನು ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ಒಂದು 3 ರಿಂದ 4 ಸಲ ಈ ಥರ ಜರಿ ಥ್ರೆಡನ್ನು ಸುತ್ಕೋಬೇಕು. ಆವಾಗ ಅದು ಟೈಟಾಗಿ ಕೂಡುತ್ತೆ. ಅದಾದಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ನೀಡಲನ್ನು ಈ ಥರ ಚುಚ್ಚಿ ಜರಿ ಥ್ರೆಡನ್ನು ಕೆಳಗಡೆ ತರಬೇಕು.
ತಂದು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಕಾಣಿಸುತ್ತೆ ಕುಚ್ಚು. ಇವಾಗ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕುಚ್ಚನ್ನು ಕಟ್ ಮಾಡ್ಕೊಳ್ಳಿ. ನೋಡಿ ಈ ಶೇಪಲ್ಲಿ ಬರುತ್ತೆ ಡಿಸೈನು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ನಾನು ಮಾರ್ಕ್ ಮಾಡ್ಕೊಂಡಿರೋದು ನಿಮಗೆ ದೂರ ಅನಿಸಿದರೆ ಇನ್ನೂ ಹತ್ರ ಕೂಡ ಮಾಡ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಎಲ್ಲರೂ ಕೂಡ ಇಷ್ಟಪಟ್ಟು ಹಾಕಿಸ್ಕೊಳ್ತಾರೆ. ಈ ಥರ ಚಿಕ್ಕದಾಗಿ ಕುಚ್ಚು ಹಾಕೋದ್ರಿಂದ ಕುಚ್ಚು ಕೂಡ ಮುದ್ದೆ ಹಾಕೋದಿಲ್ಲ, ನೀಟಾಗಿ ನಾವು ಮೇಂಟೈನ್ ಮಾಡ್ಬೋದು. ಆದರೆ ಬೀಡ್ಸ್ಗಳು ಕಲರ್ ಹೋಗದೇ ಇರೋ ಬೀಡ್ಸ್ಗಳನ್ನು ಯೂಸ್ ಮಾಡಿ ಜಾಸ್ತಿ ದಿನ ಬರುತ್ತೆ. ನೆಕ್ಸ್ಟ್ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅಲ್ಲಿ ಕೂಡ ಒಂದು ಹೋಲನ್ನು ಮಾಡ್ಕೋತೀನಿ. ನಿಮಗೆ ಈ ಥರ ಮಾರ್ಕ್ ಮಾಡಿಲ್ಲ ಅಂದರೆ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತೊಗೊಂಡು ಕೂಡ ನೀವು ಮಾಡ್ಕೋಬೋದು. ಮತ್ತು ಈ ಕುಚ್ಚನ್ನು ಈ ಥರ ಮೇಲ್ಗಡೆ ತರ್ತೀನಿ. ಈ ಥರ ತಂದು ಇದಕ್ಕೆ ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಇನ್ನೊಂದು ಥರ ಲಾಕ್ ಮಾಡೋದು ತೋರಿಸ್ಕೊಡ್ತೀನಿ ನಿಮಗೆ. ಈಗ ಫಸ್ಟ್ ಒಂದು ಹಾಕ್ಕೋತೀವಲ್ಲ, ಆ ಕುಚ್ಚು ಎಷ್ಟು ಉದ್ದ ಇರುತ್ತೋ ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಸೇಮ್ ಉದ್ದಕ್ಕೆ ನಾವು ಕುಚ್ಚನ್ನು ಕಟ್ ಮಾಡ್ಕೋಬೇಕು. ಹೆಚ್ಚು ಕಡಿಮೆ ಆದರೆ ಫಿನಿಶಿಂಗ್ ನೀಟಾಗಿ ಕಾಣಿಸೋದಿಲ್ಲ. ಬ್ಯಾಕ್ ಸೈಡಿಂದ ಈ ನೀಡಲು ಈ ಥರ ತರ್ತೀನಿ ಮುಂದ್ಗಡೆ. ನೋಡಿ ಈ ಥರ ಕೂಡ ಲಾಕನ್ನು ಮಾಡ್ಕೋಬೋದು. ಫಸ್ಟ್ ಹೂ ಕಟ್ತೀವಲ್ಲ ಆ ಥರ ತೋರಿಸಿದ್ದೆ, ಈ ಥರನೂ ಮಾಡ್ಕೋಬೋದು. ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ 1-2 ಸಲ ನಾನು ಇದಕ್ಕೆ ಸುತ್ಕೋತೀನಿ. ಈ ಥರ ಸುತ್ಕೊಂಡು ಇದಕ್ಕೆ ಬೀಡನ್ನು ಹಾಕಬೇಕು. ಇವಾಗ ಬೀಡ್ ಬೇಡ ಅಂದರೆ ಸ್ಕಿಪ್ ಮಾಡಿಕೊಂಡು ಹಾಗೆ ಕೂಡ ಹಾಕ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಇಟ್ಕೊಂಡು ಮತ್ತೆ ಜರಿ ಥ್ರೆಡನ್ನು ಸುತ್ಕೋಬೇಕು. ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮೇಲ್ಗಡೆಯಿಂದ ನೀಡಲನ್ನು ಚುಚ್ಚಿ ಜರಿ ಥ್ರೆಡ್ಡು ಕೆಳಗಡೆ ಬರೋ ಥರ ಮಾಡಿ ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಫಸ್ಟ್ ಕುಚ್ಚು ಎಷ್ಟು ಉದ್ದ ಇದೆಯೋ ಅಷ್ಟೇ ಉದ್ದಕ್ಕೆ ಇದನ್ನು ಕೂಡ ಕಟ್ ಮಾಡ್ಕೋತೀನಿ. ಓಕೆ, ನೋಡಿ ಈ ಥರ ಕಾಣಿಸುತ್ತೆ. ನೋಡ್ತಾ ಇರ್ಬೋದು, ಎರಡು ಒಂದೇ ಸಮವಾಗಿ ಬಂದಿದೆ. ಇದು ದೂರ ಅನಿಸಿದರೆ ಹತ್ರ ಮಾಡ್ಕೊಳ್ಳಿ. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. 5 ಕುಚ್ಚುಗಳನ್ನು ಮಾಡಿ ತೋರಿಸಿದ್ದೀನಿ. ಈ ಡಿಸೈನ್ಗೆ 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ, ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಈಗಷ್ಟೇ ಕ್ರೋಶಾ ಕಲಿತಾ ಇದ್ದರೆ ಅಥವಾ ಕುಚ್ಚು ಕಲಿತಾ ಇದ್ದರೆ ನೀವು ಮೊದಲು ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ. ಅದಾದಮೇಲೆ ನೀವು ಗ್ರ್ಯಾಂಡಾಗಿ ಕುಚ್ಚನ್ನು ಹಾಕ್ಕೋಬೋದು. ಕ್ರೋಶಾ ಬರಲ್ಲ ಅಂದರೆ ಈ ಥರ ಕುಚ್ಚುಗಳನ್ನು ನೀವು ಟ್ರೈ ಮಾಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲರೂ ಕೂಡ ಇಷ್ಟಪಟ್ಟು ಹಾಕಿಸಿಕೊಳ್ಳುವಂತಹ ತುಂಬಾ ಕ್ಯೂಟಾಗಿ ಕಾಣಿಸುವಂತಹ ಡಿಸೈನ್. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಈ ಥರ ಬೀಡ್ಸ್ಗಳನ್ನು ಯೂಸ್ ಮಾಡಿಕೊಂಡು ಡಿಸೈನನ್ನು ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಈ ಥರ ಟಗಲ್ಸ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬಂದು 127 ಇದೆ. ಡಬಲ್ ಮಾಡಿಕೊಂಡಾಗ 240 ಆಗಿದೆ. ಇದನ್ನು ಯಾವ ಥರ ಮಾಡಬೇಕಂತ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಬೇಕು ಅಂದರೆ ಮೇಲ್ಗಡೆ ಐ ಕಾರ್ಡಲ್ಲಿ ಬರ್ತಾ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಹಾಗೆ ಸೀರೆಯ ಪಲ್ಲು ಯಾವ ಕಲರ್ ಇರುತ್ತೋ ಅದೇ ಕಲರ್ ಕಾಟನ್ ಥ್ರೆಡ್ ಬೇಕಾಗುತ್ತೆ. ಈ ಥರ ಒಂದು ನಾರ್ಮಲ್ ನೀಡಲ್ಗೆ 4 ಎಳೆ ಕಾಟನ್ ಥ್ರೆಡನ್ನು ಪೋಣಿಸಿ ಅದಕ್ಕೆ ಒಂದು ಗಂಟನ್ನು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಿಮಗೆ ಮೊದಲು ಒಂದು ಕುಚ್ಚು ಆದಮೇಲೆ ಎಷ್ಟು ಡಿಸ್ಟೆನ್ಸ್ ಬೇಕೋ ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ಓಕೆ, ಮೊದಲು ಸ್ಟಾರ್ಟಿಂಗಲ್ಲಿ ಈ ಥರ ಸೀರೆಗೆ ಲಾಕ್ ಮಾಡ್ಕೋಬೇಕು. ಇದು ಒಂದು ತುಂಬಾ ಡಿಫ್ರೆಂಟಾಗಿ ಹಾಕುವಂತಹ ಡಿಸೈನು. ಹೊಸದಾಗಿ ಒಂದು ಟ್ರೈ ಮಾಡಿದ್ದೀನಿ, ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ಈ ಒಂದು ಬೀಡನ್ನು ಹಾಕ್ಕೋಬೇಕು. ಈ ಬೀಡ್ ಹಾಕಿದ ಮೇಲೆ ಟಜಲನ್ನು ಆ್ಯಡ್ ಮಾಡ್ಕೋತೀನಿ. ಈ ಥರ ಟಜಲನ್ನು ಆ್ಯಡ್ ಮಾಡ್ಕೊಂಡ್ಮೇಲೆ ಮತ್ತೆ ಒಂದು ಇದೇ ಸೇಮ್ ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಇದು ನೋಡಿ ಈ ಥರ ಬರಲಿ. ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಈಗ ಕೆಳಗಡೆಯಿಂದ ಈ ಥರ ನೀಡಲನ್ನು ತಗೋತೀನಿ. ಈ ಥರ ತಗೊಂಡ್ಮೇಲೆ ಈಗ ಮೇಲ್ಗಡೆಯಿಂದ ಇದೇ ಬೀಡಿಂದ ನೀಡಲನ್ನು ಹೊರಗಡೆ ತೆಗಿಬೇಕು. ಓಕೆ, ಈ ಥರ ತೆಗೆದ ಮೇಲೆ ಮತ್ತೆ ಒಂದು ಟಜಲನ್ನು ಹಾಕ್ತೀನಿ.
ನೋಡಿ ಈ ಥರ ಹಾಕ್ಕೊಂಡ್ಮೇಲೆ ಮತ್ತೆ ಒಂದು ಬೀಡು, ಈ ಬೀಡ್ ಹಾಕಿ ಇದನ್ನು ಕೂಡ ಸೇಮ್ ಈ ಥರ ಇಟ್ಕೊಳ್ಳಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಕೆಳಗಡೆಯಿಂದ ಈ ಥರ ಚುಚ್ಕೊಳ್ಳಿ ನೀಡಲ್. ಈಗ ಇಲ್ಲಿ ಮೇಲ್ಗಡೆಯಿಂದ ಈ ಥರ ತರಬೇಕು ನೀಡಲ್. ಮತ್ತೆ ನಿಮಗೆ ಇಷ್ಟೇ ಕುಚ್ಚು ಸಾಕು ಅಂದರೆ ಇಷ್ಟಕ್ಕೆ ಕೂಡ ಬಿಟ್ಕೋಬೋದು, ಬೇಡ ಅಂದರೆ ನೆಕ್ಸ್ಟ್ ನಾನು ಏನು ತೋರಿಸ್ತೀನಿ ಆ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದ್ರ ಒಳಗಡೆಯಿಂದ ಈ ಥರ ನೀಡಲನ್ನು 2 ಟಜಲಿಂದ ಕೂಡ ಈ ಥರ ಹೊರಗಡೆ ತೆಗಿರಿ. ಓಕೆ, ಈ ಥರ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇದಕ್ಕೆ ಒಂದು ಮತ್ತೆ ಸೇಮ್ ಇದೇ ಬೀಡನ್ನು ಹಾಕ್ತೀನಿ. ಈ ಥರ ಈ ಬೀಡನ್ನು ಹಾಕಿದ್ದೀನಿ. ಹಾಕಿ ಇದನ್ನು ಈ ಥರ ಟೈಟಾಗಿ ಇಟ್ಕೊಳ್ಳಿ. 2 ಟಜಲನ್ನು ಸೇರಿಸಿ. ಇವಾಗ ಸೇರಿಸಿದ ಮೇಲೆ ಇದನ್ನು ಮತ್ತೆ ಈ ಬೀಡ್ ಒಳಗಡೆಯಿಂದ ಹೊರಗಡೆ ತೆಗಿಬೇಕು ನೀಡಲ್. ಮತ್ತೆ ಸೇಮ್ ಮತ್ತೆ ಈ ಬೀಡಿಂದ ಹೊರಗಡೆ ತೆಗಿತೀನಿ. ಈಗ ನೋಡಿ ಇಲ್ಲಿ ಒಂದು ಲಾಕ್ ಟೈಟಾಗಿ ಕೊಡುತ್ತೆ. ಒಂದ್ಸಲ ಲಾಕ್ ಮಾಡಿಕೊಂಡಾಗ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಕುಚ್ಚು ಅಂತ. ಈಗ ಇನ್ನೊಂದು ಸಲ ಲಾಕ್ ಮಾಡ್ಕೋತೀನಿ. ಈಗ ಬೀಡ್ ಒಳಗಡೆ ತಗೊಳ್ಳಲ್ಲ, ಹಾಗೆ ಒಂದು ಲಾಕ್ ಮಾಡ್ಕೋತೀನಿ. ಈ ಥ್ರೆಡ್ಡಿಂದ ಲಾಕ್. ಈಗ ಬ್ಯಾಕ್ ಸೈಡಿಂದ ಈ ಥರ ಇಲ್ಲಿ ತಗೊಂಡು ಕಟ್ ಮಾಡ್ಕೋಬೇಕು ಥ್ರೆಡ್. ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್, ಹಾಗೆ ಗ್ರ್ಯಾಂಡ್ ಲುಕ್ ಬರುತ್ತೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟಾಗಿ ಬಂದಿದೆ ಅಂತ. ಈ ಥರ ನಿಮಗೆ ಒಂದು ಕುಚ್ಚು ಆದಮೇಲೆ ಎಷ್ಟು ಗ್ಯಾಪ್ ಬೇಕೋ ನೋಡಿಕೊಂಡು ಕಂಟಿನ್ಯೂ ಮಾಡ್ಕೋಬೋದು. ನೆಕ್ಸ್ಟ್ ನೋಡಿ ಮತ್ತೆ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಈ ಥರ ನೀಡಲ್ನಿಂದ ಮೊದಲು ಈ ದಾರನ ತಂದು ಲಾಕ್ ಮಾಡ್ಕೋತೀನಿ ಕಾಟನ್ ಥ್ರೆಡ್ಡು. ಇದನ್ನು ಸ್ವಲ್ಪ ಇದೇ ಥರ ಡಿಫ್ರೆಂಟಾಗಿ ತೋರಿಸ್ತೀನಿ. ನೀವು ಈ ಥರ ಬೇಕು ಅಂದರೆ ಒಂದು ಕುಚ್ಚು ಆದಮೇಲೆ ಎಷ್ಟು ಗ್ಯಾಪ್ ಬೇಕೋ ನೋಡಿಕೊಂಡು ನೀವು ಕಂಪ್ಲೀಟಾಗಿ ಇದೇ ಥರ ಮಾಡ್ಕೋಬೋದು. ಬೇಡ ಅಂದರೆ ಈ ಥರ ಮಾಡ್ಕೊಳ್ಳಿ, ಈಗ ತೋರಿಸ್ತಿದ್ದೀನಲ್ಲ ಆ ಥರ. ಈಗ ಒಂದು ಬೀಡನ್ನು ಹಾಕ್ತೀನಿ. ಅದಾದಮೇಲೆ 127 ಇರುವಂತಹ ಒಂದು ಟಜಲ್ ತಗೊಂಡಿದ್ದೀನಿ. ಇದನ್ನು ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ಒಂದು ಬೀಡು, ಸೇಮ್ ಬೀಡು. ಈಗ ಇದನ್ನು ಈ ಥರ ನೋಡ್ಕೊಳ್ಳಿ, ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕೆಳಗಡೆಯಿಂದ ಈ ಥರ ತಗೊಳ್ಳಿ. ನೋಡಿ ಈ ಥರ ಬರಲಿ. ಈಗ ಈ ಥ್ರೆಡ್ಡನ್ನು ಈ ಬೀಡಿಂದ ಮೇಲ್ಗಡೆಯಿಂದ ಕೆಳಗೆ ತಗೊಂಡು ಬನ್ನಿ. ಓಕೆ, ಮತ್ತೆ ಇವಾಗ ಸೇಮು ಮತ್ತೆ ಒಂದು ಟಜಲನ್ನು ಹಾಕ್ತೀನಿ. ಟಜಲನ್ನು ಆ್ಯಡ್ ಮಾಡಿದ ಮೇಲೆ ಮತ್ತೆ ಒಂದು ಬೀಡು, ಇದು ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಕೆಳಗಡೆಯಿಂದ ತಗೊಳ್ಳಿ. ಈ ಥರ ನೋಡಿ ಈ ಥರ ಕಾಣಿಸುತ್ತೆ. ಇಲ್ಲಿ ಇವಾಗ ಲಾಕ್ ಮಾಡ್ಕೋತೀನಿ ನಾನು. ಫಸ್ಟ್ ಒಂದು ಡಿಫ್ರೆಂಟ್ ತೋರಿಸಿದ್ದೆ, ಇದನ್ನು ಡಿಫ್ರೆಂಟ್ ತೋರಿಸ್ತಾ ಇದ್ದೀನಿ. ಒಂದೇ ಥರ ಬೇಡ ಅಂತ ಒಂದೇ ಡಿಸೈನಲ್ಲಿ ಅಂದರೆ ವಿಡಿಯೋದಲ್ಲಿ 2 ಕುಚ್ಚುಗಳು ಕಂಪ್ಲೀಟ್ ಆಗುತ್ತೆ. ಲಾಕ್ ಮಾಡ್ಕೊಂಡ್ಮೇಲೆ ಈ ಥರ ಬೀಡಿಂದ ಕೆಳಗಡೆ ತಗೋಬೇಕು. ತಗೊಂಡು ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಳೋಣ. ಇದು ನೋಡಿ ಈ ಥರ ಕಾಣಿಸುತ್ತೆ. ನಿಮಗೆ 2 ಡಿಸೈನ್ ತೋರಿಸಿದ್ದೀನಿ, ಯಾವುದು ಇಷ್ಟ ಆಗುತ್ತೋ ಆ ಥರ ಹಾಕ್ಕೋಬೋದು. ಹೀಗೆ ಹಾಕಬೇಕಂತೇನಿಲ್ಲ. ಇದಕ್ಕೆ
ಒಂದು 300ಇಂದ 350ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದಕ್ಕೂ ಕೂಡ ಸೇಮ್ ಪ್ರೈಸು. ತುಂಬ ಚೆನ್ನಾಗಿ ಬರುತ್ತೆ ಎರಡೂ ಡಿಸೈನ್ಗಳು. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈಸಿಯಾಗಿ ಮಾಡ್ಕೊಳ್ಳುವಂತಹ ಬೇಬಿ ಕುಚ್ಚುಗಳು. ಸ್ವಲ್ಪ ಬೀಡ್ಸ್ ಜಾಸ್ತಿ ಬೇಕಾಗುತ್ತೆ. ಬೀಡ್ಸ್ ಜಾಸ್ತಿ ಬೇಕು ಅನ್ನೋರು ಈ ಥರ ಕುಚ್ಚುಗಳನ್ನು ಟ್ರೈ ಮಾಡಿ. ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇದಕ್ಕೆ ನಾನು 130 ಇರುವಂತಹ ಕುಚ್ಚನ್ನು ತಗೊಂಡಿದ್ದೀನಿ. ನೀವು ಸೀರೆಯ ಕಲರ್ ಕಾಂಬಿನೇಷನ್ ನೋಡಿ ತಗೊಳ್ಳಿ. 130 ಅಂತೇನಿಲ್ಲ, ಜಾಸ್ತಿ ಕೂಡ ತಗೋಬೋದು, ಕಡಿಮೆ ಬೇಡ. ನಾನಿಲ್ಲಿ ಮೊದಲು ಈ ಥರ ಕ್ರೋಶಾ ನೀಡಲ್ನಿಂದ ಹೋಲನ್ನು ಮಾಡ್ಕೋತೀನಿ. ಅದಾದಮೇಲೆ ಈ ರೆಡಿ ಇರುವಂತಹ ಕುಚ್ಚನ್ನು ಈ ಥರ ತಗೊಂಡು ಬರ್ತೀನಿ. ತಂದು ಕರೆಕ್ಟಾಗಿ ನೋಡಿಕೊಂಡು ಇಟ್ಕೊಳ್ಳಿ. ಈ ಥರ ಅಡ್ಜಸ್ಟ್ ಮಾಡ್ಕೊಂಡ್ಮೇಲೆ ಒಂದು ನಾರ್ಮಲ್ ನೀಡಲ್ಗೆ ನಾನು 2 ಎಳೆ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿದ್ದೀನಿ. ಇದನ್ನು ಈ ಥರ ಮುಂದ್ಗಡೆ ತರ್ತೀನಿ. ಸ್ವಲ್ಪ ಬಿಟ್ಕೋಬೇಕು, ಪೂರ್ತಿಯಾಗಿ ಎಳ್ಕೋಬೇಡಿ ಜರಿ ಥ್ರೆಡ್ಡು. ಅದಾದಮೇಲೆ ಮೊದಲು ಸ್ಟಾರ್ಟಿಂಗಲ್ಲೇ ನಾವು ಲಾಕನ್ನು ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲೇ ಲಾಕ್ ಮಾಡ್ಕೊಳ್ಳೋದ್ರಿಂದ ಕೈಯಿಂದ ಕುಚ್ಚು ಜರುಗೋದಿಲ್ಲ. ಅದಾದಮೇಲೆ ಒಂದು 3ರಿಂದ 4 ಸಲ ಈ ಕುಚ್ಚಿಗೆ ನಾನು ಜರಿ ಥ್ರೆಡನ್ನು ಸುತ್ಕೋತೀನಿ. ಈ ಥರ ಸುತ್ಕೊಂಡು ನೋಡಿ ಇಲ್ಲಿ ಈ ಥರ ನಾನು ಯಾವ ಥರ ತೋರಿಸ್ತಿದ್ದೀನೋ ಅದೇ ಥರ ಇಲ್ಲಿ ತಗೊಳ್ಳಿ. ಈ ಥರ ಸೈಡಿಂದ ಈ ಥರ ನೀಡಲು ಈ ಕಡೆ ಸೈಡ್ಗೆ ಬರಬೇಕು. ಈ ಥರ ಬರಲಿ. ಇವಾಗ ಇದಕ್ಕೆ ನಾನು ಬೀಡ್ಸ್ಗಳನ್ನು ಹಾಕ್ತೀನಿ. 3 mm ಇರುವಂತಹ ಗೋಲ್ಡ್ ಕಲರ್ ರೌಂಡ್ ಬೀಡ್ಸನ್ನು ತಗೊಂಡಿದ್ದೀನಿ. 4 ಬೀಡ್ಗಳನ್ನು ಹಾಕ್ತೀನಿ. ಈ ಥರ ಇಟ್ಕೊಂಡು ಕರೆಕ್ಟಾಗಿ ನೋಡ್ಕೊಳ್ಳಿ. ಅದು ಎಲ್ಲಿಗೆ ಎಂಡ್ ಆಗುತ್ತೋ ಅಲ್ಲಿಗೇನೆ ಈ ಥರ ನೀಡಲು ಈ ಸೈಡಲ್ಲಿ ತರಬೇಕು. ಈ ಥರ ನಾನು ಯಾವ ಥರ ತೋರಿಸ್ತಿದ್ದೀನೋ ಅದೇ ಥರ ಮಾಡ್ಕೊಳ್ಳಿ. ಈ ಕಡೆನೂ ಕೂಡ 4 ಬೀಡ್ಗಳನ್ನು ಹಾಕಿ ಈ ಥರ ಇಟ್ಕೊಂಡು ಈ ಜರಿ ಥ್ರೆಡನ್ನು ಈ ಸೈಡಿಂದಾನೇ ಈ ಥರ ಇಟ್ಕೊಂಡು ಇಲ್ಲಿ ಲಾಕನ್ನು ಮಾಡ್ಕೋಬೇಕು. ಈ ಥರ ಲಾಕ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ಸಲ ಈ ಥರ ಕುಚ್ಚಿಗೆ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಇವಾಗ ನೆಕ್ಸ್ಟ್ ನೋಡಿ ಕೆಳಗಡೆಯಿಂದ ಈ ಬೀಡು, ಫಸ್ಟ್ ಒಂದು ಬೀಡ್ ಮೇಲೆ ಮತ್ತೆ ಈ ಬೀಡು ಈ ಥರ ಮಾಡ್ಕೊಳ್ಳಿ ಕುಚ್ಚು. ಇದಕ್ಕೆ ಸುತ್ಕೊಳ್ಳಿ. ಇನ್ನೊಂದು ಸಲ ಸುತ್ಕೋತೀನಿ ಈ ಥರ. ಇವಾಗ ನೆಕ್ಸ್ಟ್ ಸೆಕೆಂಡ್ ಬೀಡ್ ಮೇಲೆ ಬರಲಿ. ಈ ಥರ ಈ ಕಡೆನೂ ಕೂಡ ಸೆಕೆಂಡ್ ಬೀಡ್ ಕೆಳಗಡೆ, ಮತ್ತೆ ಇಲ್ಲೂ ಕೂಡ 2 ಸಲ ಸುತ್ಕೋತೀನಿ. ಇವಾಗ ನೆಕ್ಸ್ಟ್ ಥರ್ಡ್ ಬೀಡ್ ಕೆಳಗಡೆ ಈ ಥರ ಜರಿ ಥ್ರೆಡ್ 2 ಸಲ ಸುತ್ಕೋಬೇಕು. ಇನ್ನೂ ದಪ್ಪವಾಗಿ ಕಾಣಬೇಕಂದ್ರೆ ಜಾಸ್ತಿ ಟೈಮ್ ಸುತ್ಕೊಳ್ಳಿ, ಇಲ್ಲ ಅಂದರೆ 4 ಎಳೆ ಜರಿ ಥ್ರೆಡನ್ನು ತಗೊಳ್ಳಿ. ಇವಾಗ ಲಾಸ್ಟ್ 4ನೇ ಬೀಡ್ ಕೆಳಗಡೆ ಈ ಥರ ಮಾಡ್ಕೋಬೇಕು. ಇಲ್ಲಿ ಒಂದು 3 ಸಲ ಮಾಡ್ಕೊಂಡ್ಮೇಲೆ ಈ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಳ್ಳೋದ್ರಿಂದ ಕೆಳಗಡೆ ಬಿಚ್ಕೊಳ್ಳೋದಿಲ್ಲ, ಅದಕ್ಕೋಸ್ಕರ ಲಾಕನ್ನು ಮಾಡಿ. ಇನ್ನೊಂದು ಸಲ ಲಾಕ್ ಮಾಡ್ಕೋತೀನಿ. ನೋಡಿ ಈ ಥರ ಬರುತ್ತೆ. ಇವಾಗ ಇದು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈ ಥರ ಮೇಲ್ಗಡೆಯಿಂದ ನೀಡಲು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ನಾವೀಗ ಕಟ್ ಮಾಡ್ಕೋಬೇಕು. ಸ್ವಲ್ಪ ಬಿಟ್ಕೊಂಡು ಕುಚ್ಚು ಕೂಡ ಅಷ್ಟೇ, ನಿಮ್ಗೆ ಎಷ್ಟು ಉದ್ದ ಬೇಕಾಗುತ್ತೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನೊಂದು ಕೂಡ ತೋರಿಸ್ಬಿಡ್ತೀನಿ, ಮತ್ತೆ ಕನ್ಫ್ಯೂಷನ್ ಬೇಡ. ನೋಡಿ ಈ ಥರ ಹೋಲನ್ನು ಮಾಡ್ಕೊಳ್ಳಿ. ಮೊದಲು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕುಚ್ಚು ಈ ಥರ ತಗೊಂಡು ಬನ್ನಿ. ಅದಾದಮೇಲೆ ಇದಕ್ಕೆ ನಾರ್ಮಲ್ ಆಗಿ ನಾವು ಯಾವ ಥರ ಕುಚ್ಚು ಕಟ್ತೀವೋ ಆ ಥರ ಹಾಕ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಅದಾದಮೇಲೆ ಒಂದು 3ರಿಂದ 4 ಸಲ ಇದಕ್ಕೆ ಜರಿ ಥ್ರೆಡನ್ನು ಸುತ್ಕೊಂಡು ಇವಾಗ ನೋಡಿ ಇಲ್ಲಿಂದ ಈ ಥರ ಜಸ್ಟ್ ಹಿಂಗೆ ಸೈಡ್ ತಗೊಂಡ್ಬಿಡಿ ಅಷ್ಟೇ. ನಾನು ಯಾವ ಥರ ತೋರಿಸಿದ್ನೋ ಅದೇ ಥರ ಈ ಥರ ತಗೊಂಡು ಇದಕ್ಕೆ ಇವಾಗ ನಾನು 4 ಬೀಡ್ಗಳನ್ನು ಹಾಕ್ತೀನಿ. ಸೇಮ್ ಫಸ್ಟ್ ಒನ್ ಮಾಡ್ಕೊಂಡಲ್ಲ ಅದೇ ಥರ, ಕನ್ಫ್ಯೂಷನ್ ಬೇಡ ಅಂತ ಇನ್ನೊಂದು ಕೂಡ ತೋರಿಸ್ತಾ ಇದ್ದೀನಿ. ಈ ಥರ 4 ಬೀಡ್ ಹಾಕಿ ಅದು ಎಲ್ಲಿಗೆ ಬರುತ್ತೋ 4 ಬೀಡು ನೋಡ್ಕೊಳ್ಳಿ.
ಈ ಥರ ಇಟ್ಕೊಳ್ಳಿ. ಎಲ್ಲಿಗೆ ಬರುತ್ತಲ್ಲ ಅಲ್ಲಿಂದನೇ ಈ ಸೈಡ್ ತಗೊಂಡು ಬರಬೇಕು ನೀಡಲ್. ಈ ಕಡೆ ತಂದು ಇವಾಗ ಈ ಸೈಡು ಕೂಡ ನಾನು 4 ಬೀಡ್ಗಳನ್ನು ಹಾಕ್ತೀನಿ. ಇದು ಎಲ್ಲ ಥರದ ಗ್ರ್ಯಾಂಡ್ ಸೀರೆಗಳಿಗೆ, ಮದುವೆ ಸೀರೆಗಳಿಗೆ, ರಿಸೆಪ್ಷನ್ ಸ್ಯಾರಿಗಳಿಗೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಈ ಥರ ಹಾಕಿದ ಮೇಲೆ ಇವಾಗ ಇದೇ ನೀಡಲು ಬ್ಯಾಕ್ ಸೈಡಿಂದನೇ ತಗೋಬೇಕು. ತಗೊಂಡು ಇಲ್ಲಿಗೆ ಈ ಥರ ಲಾಕ್ ಮಾಡ್ಕೊಳ್ಳಿ. ನಾನು ಯಾವ ಥರ ತೋರಿಸಿದ್ನೋ ಅದೇ ಥರ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಜಸ್ಟ್ ಒಂದು ಸಲ ಸುತ್ಕೋಬೇಕು. ಇವಾಗ ಒಂದು ಸಲ ಈ ಥರ ಸುತ್ಕೊಂಡ್ಮೇಲೆ ನೆಕ್ಸ್ಟು ಫಸ್ಟ್ ಬೀಡಿದೆಯಲ್ಲ ಅದರ ಕೆಳಗಡೆಗೆ ಜರಿ ಥ್ರೆಡ್ ಈ ಥರ ಬರಲಿ. ನೆಕ್ಸ್ಟ್ ಈ ಕಡೆನೂ ಕೂಡ ಅಷ್ಟೇ. ಈ ಥರ ನಾನು 2 ಸಲ ಸುತ್ಕೋತೀನಿ ಇದ್ರ ಮೇಲೇ. ಮತ್ತಿವಾಗ ಸೆಕೆಂಡ್ ಬೀಡ್ ಕೆಳಗಡೆ ಇಲ್ಲೂ ಕೂಡ 2 ಸಲ ಸುತ್ಕೋತೀನಿ. ನೆಕ್ಸ್ಟ್ ಥರ್ಡ್ ಬೀಡ್ ಕೆಳಗಡೆ ಇಲ್ಲೂ ಕೂಡ 2 ಟೈಮ್ಸು. ನೆಕ್ಸ್ಟ್ ಲಾಸ್ಟ್ ಫೋರ್ತ್ ಬೀಡ್ ಕೆಳಗಡೆ. ಇವಾಗ ಈ ಫೋರ್ತ್ ಬೀಡ್ ಕೆಳಗಡೆ ನೆಕ್ಸ್ಟ್ ಇವಾಗ ಇಲ್ಲೂ ಕೂಡ 2 ಸಲ ಸುತ್ಕೊಂಡ್ಮೇಲೆ 3ನೇ ಸಲಕ್ಕೆ ಈ ಥರ ಲಾಕ್ ಮಾಡ್ಕೋತೀನಿ. ಇನ್ನೂ ದಪ್ಪ ಬೇಕಿದ್ರೂ ಕೂಡ ಸುತ್ಕೋಬೋದು. 1-2 ಸಲ ಲಾಕ್ ಮಾಡ್ತೀನಿ. ಅದಾದಮೇಲೆ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಈ ಥರ ಮೇಲಿಂದ ನೀಡಲನ್ನು ಚುಚ್ಚಿ ಕೆಳಗಡೆ ತರಬೇಕು. ತಂದು ಜರಿ ಥ್ರೆಡನ್ನು ಸ್ವಲ್ಪ ಬಿಟ್ಟು ಕಟ್ ಮಾಡಬೇಕು. ಇವಾಗ ಎಷ್ಟು ಉದ್ದ ಬೇಕೋ ನೋಡ್ಕೊಳ್ಳಿ. ಫಸ್ಟ್ ಒನ್ ಎಷ್ಟು ಮಾಡ್ಕೊಂಡಿದ್ನೋ ಅಷ್ಟೇ ಉದ್ದಕ್ಕೆ ಮಾಡ್ಕೋತೀನಿ. ಓಕೆ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ವಿಡಿಯೋಕ್ಕಿಂತ ಎದುರುಗಡೆ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ತುಂಬಾ ಟೈಮ್ ಹಿಡಿಯೋದ್ರಿಂದ ಇದಕ್ಕೆ 450ವರೆಗೂ ನೀವು ಚಾರ್ಜನ್ನು ಮಾಡ್ಕೋಬೋದು. ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಂದು ಸಲ ಇದನ್ನು ನಾವು 300 250ಗೂ ಕೂಡ ಹಾಕಿ ಕೊಡಬೇಕಾಗತ್ತೆ. ಯಾಕಂದರೆ ಎಲ್ಲ ಕಸ್ಟಮರ್ಗಳು ಒಂದೇ ಥರ ಇರೋದಿಲ್ಲ. ಈ ಡಿಸೈನ್ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ, ಹಾಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ವಿಡಿಯೋನ ಎಂಡ್ವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.